ನಮಸ್ಕಾರ. ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ನಮ್ಮ ರಾಜ್ಯದಲ್ಲಿ ಈ ದಿನ ಈ ಕ್ಷಣಕ್ಕೂ ಕೂಡ ಬುಡಕಟ್ಟು ಜನಾಂಗ ಯಾವ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಅಂತಂದ್ರೆ, ಅನೇಕ ಮಂದಿಗೆ ವಾಸ ಮಾಡಲಿಕ್ಕೆ ಒಂದು ಸೂರಿಲ್ಲ, ಮನೆ ಇದ್ದವರಿಗೆ ಸಂಪರ್ಕ ಮಾಡುವ ರಸ್ತೆಗಳಿಲ್ಲ. ಎಷ್ಟೋ ಬುಡಕಟ್ಟು ಜನಾಂಗದ ಮಕ್ಕಳಿಗೆ ಶಾಲೆ ಅನ್ನೋದು ಈಗಲೂ ಕೂಡ ಗಗನ ಕುಸುಮ. ಶಾಲೆಗೆ ಹೋಗೋ ಎಷ್ಟೋ ಬುಡಕಟ್ಟು ಸಮುದಾಯದ ಮಕ್ಕಳ ಕಾಲಿಗೆ ಬೂಟಿಲ್ಲ, ಓದಲಿಕ್ಕೆ ಪುಸ್ತಕ ಇಲ್ಲ, ಬ್ಯಾಗ್ ಇಲ್ಲ. ಇವರೆಲ್ಲರ ರಕ್ಷಣೆಗೆ ಅಂತ ಇದ್ದ ಹಣ ಇವತ್ತು ಕಂಡವರ ಪಾಲಾಗಿ ಹೋಗಿದೆ, ಹರಿದು ಹಂಚ್ ಹೋಗಿದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಸತತವಾಗಿ 1.5 ತಿಂಗಳಿಂದ ಹುಡುಕ್ತಾ ಇದ್ರು ಕೂಡ 39 ಕೋಟಿ ಸ್ಟಿಲ್ ಮಿಸ್ಸಿಂಗ್. ವಾಲ್ಮೀಕಿ ನಿಗಮದಿಂದ ಕಣ್ಮರೆಯಾಗಿರುವ ಕಾಸು. ಈ ಎಲ್ಲ ಬುಡಕಟ್ಟು ಸಮುದಾಯದ ಮಕ್ಕಳಿಗೆ ಸಿಗಬೇಕಾಗಿದ್ದ ಹಣ ಈ ಕ್ಷಣಕ್ಕೂ ಕೂಡ ನಾಪತ್ತೆ. ಗ್ಯಾರಂಟಿಯ ಭರವಸೆ ಕೊಟ್ಟು ಬಂದ ಸರ್ಕಾರ ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ಗೊತ್ತಿಲ್ಲ ಸರ್ಕಾರ ಆಗಿ ಪರಿವರ್ತನೆ ಆಗಿದೆ. ಮುಖ್ಯಮಂತ್ರಿಗಳನ್ನ ಕೇಳಿದ್ರಂತೂ ಕೆಂಡ ಕೋಪ. ಇವತ್ತು ಮುಖ್ಯಮಂತ್ರಿಗಳ ಕೋಪ ಎಷ್ಟರ ಮಟ್ಟಿಗಿತ್ತು ನೀವು ನೋಡಿ, ನಂತರದಲ್ಲಿ ಚರ್ಚೆ. ಯಾರಿಗೆ ಬಂತು? ಎಲ್ಲಪ್ಪ? ಅದು ಸರಿ, ನನಗೆ ಬಂದಿಲ್ಲ. ನನಗೆ ಬಂದಿಲ್ಲ. ನಡೆಯ ಯಾರಿಗೆ ಬಂತು? ಎಲ್ಲಪ್ಪ? ಅದು ಸರಿ, ನನಗೆ ಬಂದಿಲ್ಲ. ನನಗೆ ಬಂದಿಲ್ಲ. ನಡೆಯ ಹಾಗಾದ್ರೆ ಬ್ಯಾಂಕ್ನಲ್ಲಿ ಆಗೋದಲ್ಲ, ಅದಕ್ಕೆ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡಬೇಕಲ್ಲ. ಹಾಗಾದ್ರೆ ಬ್ಯಾಂಕ್ನಲ್ಲಿ ಆಗೋದಲ್ಲ, ಅದಕ್ಕೆ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡಬೇಕಲ್ಲ. ಪ್ರಶ್ನೆ ಕೇಳಿದಿಷ್ಟೇ, ಖಜಾನೆ ಹುಜೂರ್ ಖಾತೆ ಅಲ್ಲಿಂದ ಹಣ ಹೋಗಿದೆ ಸರ್, ರಿಮ್ಯಾಂಡ್ ಕಾಪಿಯಲ್ಲಿ ಹಿಂಗಿದೆ, ಇದು ನಿಮ್ಮ ಗಮನಕ್ಕೆ ಬರಲಿಲ್ವಾ ಅಂತೇಳಿ. ಯಾವ ರಿಮ್ಯಾಂಡ್ ಕಾಪಿ, ಯಾವ ರಿಪೋರ್ಟು? ನನಗೆ ಬಂದಿಲ್ಲ. ನಿಮಗೆ ಬಂದಿಲ್ಲ ಅಂತಂದ್ರೆ ಉತ್ತರ ಕೊಡಬೇಕಾಗಿದ್ದ ದಾಯಿತ್ವ ನಿಮಗಿಲ್ಲ ಅಂತಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ. ಮುಖ್ಯಮಂತ್ರಿಗಳ ಕತೆ ಇದಾದ್ರೆ, ಇತ್ತ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು, ಅವ್ರನ್ನ ಕೇಳಿದ್ರೆ ನನಗೆ ಗೊತ್ತಿಲ್ಲ, ಅದು ಸರ್ಕ್ಯಾಸಮ್ಮು, ಮತ್ತೊಂದು ಮಗದೊಂದು ಅವ್ರ ಮನಸ್ಸಿನಲ್ಲಿದ್ದ ಭಾವ ಗೊತ್ತಿಲ್ಲ, ಅವರೇ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಇದರ ಜೊತೆಗೆ ಶ್ರೀರಾಮುಲು ಬಿಜೆಪಿ ಕಡೆಯಿಂದ ಶ್ರೀರಾಮುಲು ಅವರು ಇದಕ್ಕೊಂದು ಹೊಸ ಆಯಾಮನೆ ಕೊಟ್ಬಿಟ್ಟಿದ್ದಾರೆ. ಉಪಾಧ್ಯಕ್ಷ ಅಷ್ಟೇ ಈಗ ಇಡಿ ಲಾಕಲ್ಲಿರೋ ನಾಗೇಂದ್ರ ಅವರು ಅಸಲಿ ಅಧ್ಯಕ್ಷ ಸ್ಟಿಲ್ ಮಿಸ್ಸಿಂಗ್. ಅವ್ರನ್ನ ಹುಡುಕಿದ್ರೆ ಇಡೀ ಹಗರಣದ ಪಿನ್ ಟು ಪಿನ್ ಮಾಹಿತಿ ಹೊರಗೆ ಬರುತ್ತೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರ ವ್ಯಂಗ್ಯ ಭರಿತ ರಿಯಾಕ್ಷನ್, ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ರಿಯಾಕ್ಷನ್, ಅದರ ಜೊತೆಗೆ ಶ್ರೀರಾಮುಲು ಅವರ ಪ್ರತಿಕ್ರಿಯೆ ಕೇಳಿಸ್ಕೊಳ್ಳಿ. ನನಗೆ ಗೊತ್ತಿಲ್ಲ. ಹಣಕಾಸು ಇಲಾಖೆ ಏನಾದರೂ ಫೈಲೂರ್ ಆಗಿದೆ ಅಂತ? ಸಾಧ್ಯನೇ ಇಲ್ಲ. ಸರ್ಕಾರ ಮುಜಾರಾಗಿದೆ ಸರ್. ಇಡೀ ಇದಕ್ಕೆ ಮೂಲ ಅಧ್ಯಕ್ಷರನ್ನ ಪತ್ತೆ ಹಚ್ಚುವಂಥ ಕೆಲಸ ಇಡಿ ಮಾಡ್ತಾ ಇದೆ. ಅದಕ್ಕೋಸ್ಕರವಾಗಿ ಅದನ್ನ ಅಧ್ಯಕ್ಷರು ಯಾರಿದ್ದಾರೋ, ಈ ಬುಡಕಟ್ಟು ಸಮುದಾಯಗಳ ಹಣವನ್ನು ಯಾರು ನುಂಗಿದಾರೋ, ಯಾರು ಕಳ್ಳತನ ಮಾಡಿದಾರೋ, ಯಾರು ಕಳ್ಳರಿದ್ದಾರೋ ಅವ್ರು ಹಿಡ್ಕೋಬೇಕಾದ್ರೆ ಈ ಉಪಾಧ್ಯಕ್ಷರು ಹಿಡ್ಕೊಂಡಿದ್ದಾರೆ. ಉಪಾಧ್ಯಕ್ಷರ ಮೂಲಕ ಅಧ್ಯಕ್ಷರು ಕೂಡ ಹಿಡಿಯುವಂಥ ಕೆಲಸ ಆಗಬೇಕು ಅಂತೇಳಿ ಚರ್ಚೆ ಪ್ರಾರಂಭ ಮಾಡೋಣ. ಬಿಜೆಪಿ ವಕ್ತಾರರಾದ ಕಿರಣ್ ಅಣ್ಣಿಗೇರಿ ಅವರು, ಜೆಡಿಎಸ್ ವಕ್ತಾರರು ಪ್ರದೀಪ್ ಕುಮಾರ್, ಕಾಂಗ್ರೆಸ್ ವಕ್ತಾರರು ನಟರಾಜ್ ಗೌಡ್ರು, ರಾಜಕೀಯ ವಿಶ್ಲೇಷಕರು ಶಶಿಕಾಂತ್ ಯಡಳ್ಳಿ ಅವರು, ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಟರಾಜ್ ಗೌಡ್ರೆ, ಬುಡಕಟ್ಟು ಜನರ ಶಾಪ ತಟ್ಟದೇ ಬಿಡುತ್ತಾ ನಿಮ್ಮ ಸರ್ಕಾರಕ್ಕೆ? ಪ್ರಶ್ನೆ ನಂದಲ್ಲ, ಶ್ರೀರಾಮುಲು ಅವ್ರದ್ದು. ಈಗ ಹಗರಣ ಆಗಿದೆ. ಹಗರಣ ಆಗಿರೋದಕ್ಕೆ ಸರ್ಕಾರಗಳು ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡಬೇಕು? ಹಿಂದೆ ಸರ್ಕಾರದಲ್ಲೂ ಹಗರಣಗಳು ಆಗ್ತಿತ್ತು. ಬೋವಿ ಜನಾಂಗದ ಹಗರಣ ಆಗಿತ್ತು, PSI ಹಗರಣ ಆಗಿತ್ತು, ಬಿಟ್ಕಾಯಿನ್ ಹಗರಣ ಆಗಿತ್ತು. ವಿರೂಪಾಕ್ಷಪ್ಪ 8 ಕೋಟಿ ರೂಪಾಯಿ ಹಾಸಿಗೆ ಮಲಿಕೊಂಡು ಮಲಗಿದ್ರು. ಈ ರೀತಿ ಹಗರಣಗಳಾದಾಗ ಸರ್ಕಾರದ ಪ್ರತಿಕ್ರಿಯೆ ಹೆಂಗಿರುತ್ತೆ ಅಂತ. ಆ ಸರ್ಕಾರದ ಪ್ರತಿಕ್ರಿಯೆ ನಿದ್ರಾವಸ್ಥೆ. ನಮ್ಮ ಸರ್ಕಾರದ ಪ್ರತಿಕ್ರಿಯೆ ಆ ರೀತಿ ಅಲ್ಲ. ಹಗರಣ ಆಗಿದೆ ಅಂತ ಗೊತ್ತಾಗಿದ್ದ ತಕ್ಷಣ SIT ಮಾಡಿ ತನಿಖೆ ಮಾಡಿಸ್ತಾ ಇದ್ದಾರೆ. ಒಂದು ನೈತಿಕ ಹೊಣೆ ಹೊತ್ತು ನಾಗೇಂದ್ರ ಅವರು ರಾಜೀನಾಮೆಯನ್ನು ಪಡ್ಕೊಂಡಿದ್ದಾರೆ. SITನಲ್ಲಿ ಆಲ್ರೆಡಿ 11 ಜನ ಅರೆಸ್ಟ್ ಆಗಿ, ಬ್ಯಾಂಕಿನ ಅಧಿಕಾರಿಗಳು ಮತ್ತು ನಿಗಮದ ಅಧಿಕಾರಿಗಳು ಅರೆಸ್ಟ್ ಆಗಿ ಜೈಲಿನಲ್ಲಿದ್ದಾರೆ. ಒಂದು ಹಣವನ್ನು ರಿಕವರಿ ಮಾಡಿದ್ದಾರೆ, ಭಾಳಷ್ಟು ಹಣವನ್ನು, 88.62 ಕೋಟಿ ರೂಪಾಯಿನಲ್ಲಿ ಭಾಳ ಹಣವನ್ನು, ಮೋರ್ ದ್ಯಾನ್ 50% ಹಣವನ್ನು ರಿಕವರಿ ಮಾಡಿದ್ದಾರೆ. ಸಚಿವ ನಾಗೇಂದ್ರ ಅವರಿಗೆ ಮತ್ತು ಆ ನಿಗಮದ ಅಧ್ಯಕ್ಷರಾದ ಶಾಸಕ ದದ್ದಲ್ ಅವರಿಗೆ ನೋಟಿಸ್ ಕೊಟ್ಟು ಅವರನ್ನು ತನಿಖೆಗೆ ಒಳಪಡಿಸಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಒಂದು ಪಾರದರ್ಶಕವಾಗಿ, ನಿಷ್ಪಕ್ಷಪಾತವಾಗಿ, ನ್ಯಾಯಸಮ್ಮತವಾಗಿ ಪ್ರಕರಣದ ತನಿಖೆಯನ್ನು ಸರ್ಕಾರ ಮಾಡಿಸ್ತಾ ಇದೆ. ಸರ್ಕಾರದ ಮೇಲೆ ಬೊಟ್ಟು ಮಾಡುವಂಥವ್ರು ರಾಜಕೀಯ ಪ್ರೇರಿತ ಬೊಟ್ಟು ಮಾಡಬೇಕೆ ಅಷ್ಟೇ ಹೊರತು ಅದರೊಳಗೆ ಸುಮ್ಮನೆ ಸುಳ್ಳು ಆರೋಪಗಳಾಗ್ತವೆ. ಸರ್ಕಾರದ ಪ್ರತಿಕ್ರಿಯೆ ಬಗ್ಗೆ ಮಾತನಾಡ್ತಿದ್ರಿ, 1.5 ನಿಮಿಷ ನಿಮ್ಮನ್ನ ಇಂಟರಪ್ಟ್ ಮಾಡಬಾರ್ದು ಅಂತ ಬಿಟ್ಟೆ. ಮತ್ತೊಂದ್ಸತಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ PCRಗೆ, ಸಿದ್ದರಾಮಯ್ಯ ಅವರ ಕೋಪ, ಡಿ ಕೆ ಶಿವಕುಮಾರ್ ಅವರ ರಿಯಾಕ್ಷನ್ ಎರಡನ್ನೂ ಪ್ಲೇ ಮಾಡಿ ಒಂದ್ಸತಿ. ಪ್ರತಿಕ್ರಿಯೆ ಸರ್ಕಾರದ್ದು ಯಾವ ರೀತಿ ಇದೆ ಅಂತ ಹೇಳಿ.
ಪ್ರಾಥಮಿಕವಾದಂಥ ರಿಪೋರ್ಟ್ ಬಂದಿದೆ. ಯಾರಿಗೆ ಬಂತು? ಕೊಟ್ಟಿದೆ ಸರ್. ಎಲ್ಲಪ್ಪ? ಅದು ಸರಿ, ನನಗೆ ಬಂದಿಲ್ಲ. ಇಲ್ಲ ಬಂದಿದೆ ಸರ್. ನನಗೆ ಬಂದಿಲ್ಲ. ನಡೆಯ ಪ್ರಾಥಮಿಕವಾದಂಥ ರಿಪೋರ್ಟ್ ಬಂದಿದೆ. ಯಾರಿಗೆ ಬಂತು? ಕೊಟ್ಟಿದೆ ಸರ್. ಎಲ್ಲಪ್ಪ? ಅದು ಸರಿ, ಹಾಗಾದ್ರೆ ಬ್ಯಾಂಕ್ನಲ್ಲಿ ಆಗೋದಲ್ಲ. ಅದಕ್ಕೆ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡಬೇಕಲ್ಲ. ಹಾಗಾದ್ರೆ ಬ್ಯಾಂಕ್ನಲ್ಲಿ ಆಗೋದಲ್ಲ. ಅದಕ್ಕೆ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡಬೇಕಲ್ಲ. ನನಗೆ ಗೊತ್ತಿಲ್ಲ. ಹಣಕಾಸು ಇಲಾಖೆ ಏನಾದರೂ ಫೈಲೂರ್ ಆಗಿದೆ ಅಂತ ಸಾಧ್ಯನೇ ಇಲ್ಲ. ಸರ್ಕಾರ ಮುಜರಾಗಿದೆ ಸರ್ ಇಡೀ ಇದು ದಾಳಿ. ನನಗೆ ಪ್ರಶ್ನೆ ಕೇಳಿದ್ರೆ ಮಾಧ್ಯಮದವ್ರನ್ನ ತಳ್ಳೋದು, ಪ್ರಶ್ನೆ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅನ್ನೋದು ಇದಲ್ವಾ ಸರ್ಕಾರದ ಪ್ರತಿಕ್ರಿಯೆ? ಈಗ ಸರ್ಕಾರದ ಪ್ರತಿಕ್ರಿಯೆ ಅಲ್ಲ, ಸರ್ಕಾರದ ಭಾಗ ತಾನೇ ಅವರು. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸರ್ಕಾರದ ಭಾಗ ಹೌದೋ ಇಲ್ಲೋ? ಇವರಿಬ್ಬರ ಪ್ರತಿಕ್ರಿಯೆ ಸರ್ಕಾರದ ಪ್ರತಿಕ್ರಿಯೆ ಹೌದೋ ಅಲ್ವೋ? ಅವರ ಪ್ರತಿಕ್ರಿಯೆ ಹೆಂಗ್ ಗೊತ್ತಾ, ಕಾರ್ಯದಲ್ಲಿದೆ. ಏನು SIT ರಚನೆ ಮಾಡಿ ಅವರ ರಾಜೀನಾಮೆ ತೆಗೆದುಕೊಂಡು ತನಿಖೆಯನ್ನ ಮಾಡಿಸ್ಲಿಕ್ಕೆ ಸಂಪೂರ್ಣ ಅಧಿಕಾರ ಅವ್ರಿಗೆ ಕೊಟ್ಟು ಅದನ್ನ ಸರ್ಕಾರದ ಭಾಗ ಅಂತಾರೆ. ನೀವು ದಿನ ಅವರು ಪ್ರತಿಕ್ರಿಯೆ ಕೇಳಿದಿರಿ. ತನಿಖೆ ಆಗ್ತಾ ಇರ್ತಕ್ಕಂಥ ಕೇಸಲ್ಲಿ ಒಬ್ಬರು ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಎಷ್ಟು ಪ್ರತಿಕ್ರಿಯೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ? ಅವರು ತನಿಖೆ ಸಚಿವರು ಹೌದು, ಅದನ್ನ ಕರೆಕ್ಟ್, ಅದು ನಿಜನೇ. ಹಣಕಾಸು ಸಚಿವರು ನಿಜ, ಹಣಕಾಸು ಸಚಿವರು ಕೂಡ ಅವರು ಹೌದು, ಮುಖ್ಯಮಂತ್ರಿಗಳು ಹೌದು, ಇವರು ಉಪಮುಖ್ಯಮಂತ್ರಿಗಳು ಹೌದು, ನಾಗೇಂದ್ರ ಹೌದು, ಅಹಿಂದ ನಾಯಕ ನಿಜ. ಅವರು ನಾಗೇಂದ್ರ ಅವರ ಜೊತೆಲಿದ್ದಂತ ಕಮಿಟಿಲಿ ಇದ್ರು, ಅವರು ಸಂಪುಟ ಸಚಿವರಾಗಿದ್ರು. ಇದೆಲ್ಲ ನಿಜ. ಹಾಗಂತ ಹೇಳಿ ತನಿಖೆಯ ಎಲ್ಲಾ ಅಂಶಗಳನ್ನ ಮುಖ್ಯಮಂತ್ರಿಗಳು ಅದು ಪ್ರಶ್ನೆ ಮಾಡೋದು, ಕಿರಣ್ ಅವರ ಇನ್ಯಾರನ್ನ ಪ್ರಶ್ನೆ ಮಾಡೋದು? ಅಹಿಂದ ನಾಯಕ ಸಿದ್ದರಾಮಯ್ಯ ಅವರನ್ನ ಪ್ರಶ್ನೆ ಮಾಡಬಾರ್ದಾ? ಹಣಕಾಸು ಸಚಿವ ಸಿದ್ದರಾಮಯ್ಯ ಅವರನ್ನ ಪ್ರಶ್ನೆ ಮಾಡಬಾರ್ದಾ? ಕಿರಣ್ ಅವರು ಉತ್ತರ ಕೊಡ್ಲಿ. ಪತ್ರಕರ್ತರು ಹಾಗಾದ್ರೆ ಇನ್ಯಾರನ್ನ ಪ್ರಶ್ನೆ ಮಾಡಬೇಕು? ಅಹಿಂದ ನಾಯಕ ಸಿದ್ದರಾಮಯ್ಯ ಅವರನ್ನ ಪ್ರಶ್ನೆ ಮಾಡಬಾರ್ದಾ? ಹಣಕಾಸು ಇಲಾಖೆಯ ಜವಾಬ್ದಾರಿ ಹೊತ್ತಿರುವ ಸಿದ್ದರಾಮಯ್ಯ ಅವರನ್ನ ಪ್ರಶ್ನೆ ಮಾಡಬಾರ್ದಾ? ರಾಜ್ಯ ಸರ್ಕಾರದ ಕೀ ಪರ್ಸನ್, ನಂಬರ್ 1 ಪರ್ಸನ್ ಮುಖ್ಯಮಂತ್ರಿಗಳು, ಅವ್ರನ್ನ ಪ್ರಶ್ನೆ ಮಾಡಬಾರ್ದಾ? ಈ ಮಾಧ್ಯಮದವರಿಗೆ ಮತ್ತು ಏನು ಹಿಂದೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದಾಗಲೂ ಕೂಡ ಇದೇ ತರ ಒಂದು ಸ್ಪಂದನೆಯನ್ನ, ಒಂದು ರೆಸ್ಪಾನ್ಸ್ ಅನ್ನ ಈ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥದ್ದು. ನನ್ನ ನಾಲೆಜ್ ಪ್ರಕಾರ ಈ ರಾಜ್ಯದಲ್ಲಿ ಇಂಥ ಒಂದು ಆಭಾಸ ಮನೋಭಾವದ ಮತ್ತು ಕೀಳು ಅಭಿರುಚಿಯ ರಾಜಕಾರಣಿ ಅಥವಾ ಮುಖ್ಯಮಂತ್ರಿಯನ್ನ ನಾನಂತೂ ನೋಡೇ ಇಲ್ಲ ಇಲ್ಲಿವರೆಗೂ. ಯಾಕಂತಂದ್ರೆ ಈಗ ನೋಡಿ, ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿಗಾಗಿ ಇಟ್ಟಿರ್ತಕ್ಕಂಥ ಹಣ ಯಾರು ವಿದ್ಯಾರ್ಥಿಗಳಿಗೆ ದುಡ್ಡು ಕಟ್ಟಕ್ಕಾಗಲ್ವೋ, ಫೀಸ್ ಕಟ್ಟಕ್ಕಾಗಲ್ವೋ, ಯಾರು ವ್ಯವಹಾರಕ್ಕೋಸ್ಕರ ಹಣ ಬೇಕಾಗುತ್ತೋ, ಯಾರಿಗೆ ಒಂದು ಏನು ಮನೆಗೋಸ್ಕರ ಹಣ ಬೇಕಾಗುತ್ತೋ ಅಂತ ಒಂದು ಫಲಾನುಭವಿಗಳಿಗೆ ತಲುಪಬೇಕಾದಂಥ ಹಣ ಯಾರಿಗೆ ತಲುಪ್ತಿದೆ? ಅವರು ಇಲ್ಲೀಗಲ್ ಆಗಿ ಇಲ್ಲೇನು MG ರೋಡ್ ಬ್ಯಾಂಕಿಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ತಗೊಂಡು ಹಣ ವರ್ಗಾವಣೆ ಮಾಡ್ತಾರೆ. ಅಂದ್ರೆ ಇದು ಮುಖ್ಯಮಂತ್ರಿಗಳ ಮೂಗಿನ ಕೆಳಗೆ ನಡೆದಿರ್ತಕ್ಕಂಥ ಒಂದು ಹಗರಣ. ಅಲ್ಲಿಂದ ರತ್ನಾಕರ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ ಎಲ್ಲಿಗೆ? ಹೈದರಾಬಾದ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲಿ ಫಲಾನುಭವಿಗಳು ಯಾರು ಸ್ವಾಮಿ? ಫಲಾನುಭವಿಗಳು ಬಾರ್ ಅಂಡ್ ರೆಸ್ಟೋರೆಂಟ್ ಓನರ್ಸು, ಗೋಲ್ಡ್ ಸ್ಮಿತ್ಸು, ಆಮೇಲೆ ಯಾರೋ ಒಬ್ರು 700 ಒಂದು ಬೇನಾಮಿ ಅಕೌಂಟ್ಗಳು ಇವ್ರು ಟ್ರಾನ್ಸ್ಫರ್ ಮಾಡ್ತಾರೆ. ಕರ್ನಾಟಕ ರಾಜ್ಯ ಜನತೆ ತೆರಿಗೆ ತಗೊಳ್ಳೋರು, ಕ್ರಿಪ್ಟೋ ಕರೆನ್ಸಿಲಿ ಹೂಡಿಕೆ ಮಾಡೋರು, ಚಿನ್ನದ ಬಿಸ್ಕೆಟ್ ಅನ್ನ ಖರೀದಿ ಮಾಡೋರು ಫಲಾನುಭವಿಗಳು. ಅದಕ್ಕೆ ಬರ್ತೀನಿ. ಕರ್ನಾಟಕ ರಾಜ್ಯದ ಒಂದು ರಕ್ತ ಬೆವರು ಸುರಿಸಿ ಏನು ಕಲೆಕ್ಟ್ ಮಾಡಿರ್ತಕ್ಕಂಥ ತೆರಿಗೆ, ಜನರ ತೆರಿಗೆ ಹಣ, ಕರ್ನಾಟಕ ರಾಜ್ಯದ ST ಒಂದು ಜನಾಂಗಕ್ಕೆ ತಲುಪಬೇಕಂತ, ಫಲಾನುಭವಿ ತಲುಪಬೇಕಂತ ತೆರಿಗೆ ಹಣ ಹೈದರಾಬಾದ್ ಇಂಥ ಫಲಾನುಭವಿ ತಲುಪುತ್ತೆ. ಕಾಂಗ್ರೆಸ್ ಪಕ್ಷದ ಪ್ರಕಾರ ಅಹಿಂದ ಸಿದ್ದರಾಮಯ್ಯ ಪ್ರಕಾರ ಅಹಿಂದ ಅಂದ್ರೆ ಯಾರು? ಅಹಿಂದ ಅಂತಂದ್ರೆ ಬಾರ್ ಅಂಡ್ ರೆಸ್ಟೋರೆಂಟ್, ಅಹಿಂದ ಅಂತಂದ್ರೆ ಈ ತರ ಗೋಲ್ಡ್ ಸ್ಮಿತ್ಸ್. ಆಮೇಲೆ ಅಲ್ಲಿ ಆ ಹಣನ ಇವ್ರು ಹೆಂಗ್ ತಗೊಂಡ್ಬರ್ತಾರೆ? ಇಟ್ಸ್ ಅ ಕೈಂಡ್ ಆಫ್ ಸ್ಮಗ್ಲಿಂಗ್ ವಾಟ್ ಕಾಂಗ್ರೆಸ್ ಪಾರ್ಟಿ ಇಸ್ ಡೂಯಿಂಗ್ ಇನ್ ಕರ್ನಾಟಕ. ಅಲ್ಲಿಂದ ರಾಜ್ಯಕ್ಕೆ ತಗೊಂಡ್ಬರ್ತಾರೆ, ಬಿಟ್ ಕಾಯಿನ್ ಮುಖಾಂತರ ತಗೊಂಡ್ಬರ್ತಾರೆ. ಆಮೇಲೆ ಇದು ನಾಗೇಂದ್ರ ಅವರ ಅಪ್ರೂವಲ್ ಮುಖಾಂತರ, ನಾಗೇಂದ್ರ ಅವರ ಒಂದು ಮಾರ್ಗದರ್ಶನ ಮುಖಾಂತರ ಆಗಿದೆ ಅಂತೇಳಿ ಆ ನಿಗಮದ ಅಧ್ಯಕ್ಷರೇ ಒಪ್ಕೊಂತಾರೆ. ಆಮೇಲೆ ಅವರು ಏನು ವಿಟ್ನೆಸ್ ಆಗಿದ್ದಾರೆ SITಗೆ, ಅಲ್ಲಿ ಅವರು ಸಾಕ್ಷ್ಯನಾಶ ಮಾಡಲಿಕ್ಕೆ ಮತ್ತು ಅವರು ದಬಾವ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಾನು ಕೋರ್ಟ್ ಕರ್ಕೊಂಡು ಅಂತ ಒದ್ದಾಡ್ತಾ ಇದ್ದಾರೆ. ಇಲ್ಲಿ ನಾವು ಮುಖ್ಯವಾಗಿ ಮಾಡಬೇಕಾಗಿರೋದು ಏನಂತಂದ್ರೆ, SIT ಅಥವಾ ನಮ್ಮ ರಾಜ್ಯದ ಪೊಲೀಸ್ ವ್ಯವಸ್ಥೆಯನ್ನ ಕಾಂಗ್ರೆಸ್ ಪಕ್ಷ ದುರ್ಬಳಕೆ ಮಾಡ್ಕೋತಾ ಇದೆ. ಈ ಹಗರಣ ಬೆಳಕಿಗೆ ಬಂದ ತಕ್ಷಣ ಫಸ್ಟ್ ಆಫ್ ಆಲ್ ಇವರು ನೋಟಿಸ್ ಕೊಡ್ಬೇಕಾಗಿರೋದು ಯಾರಿಗೆ? ಈ ಮಂತ್ರಿಗೆ, ನಾಗೇಂದ್ರ ಅವರಿಗೆ, ಆಮೇಲೆ ದದ್ದಲ್ ಅವರಿಗೆ. ನೆಕ್ಸ್ಟ್ ಇಮಿಡಿಯೇಟ್ಲಿ ಇವ್ರ ಪಾರ್ಟಿನ ಸಿದ್ದರಾಮಯ್ಯ ಅವರು ಕೂಡ ಇದಕ್ಕೆ ಪಾರ್ಟಿ ಮಾಡಬೇಕು. ಯಾಕಂದ್ರೆ ಬಡವರ ಮೇಲೆ ಕಾಳಜಿ ಇಲ್ಲ, ನ್ಯಾಯಸಮ್ಮತವಾಗಿ ನಡೀಬೇಕು, ಸತ್ಯ ಹೊರಗೆ ಬರಬೇಕಂತ ಕಾಳಜಿ ಇಲ್ಲ ಬಿಜೆಪಿಯವರಿಗೆ. ಬಿಜೆಪಿ ಈ ತನಿಖೆಯ ದಿಕ್ಕನ್ನ ತಪ್ಪಿಸಬೇಕು, ಸಿದ್ದರಾಮಯ್ಯ ಮೇಲೆ ನೈತಿಕತೆ ಇದ್ರೆ ತನಿಖೆ ಆಗಲಿ ಅಂತ ಹೇಳಿ ಅದು ಬಿಟ್ಬಿಟ್ಟು ತನಿಖೆ ಆಗ್ತಾ ಇರ್ತಕ್ಕಂಥ ವಿಷಯದಲ್ಲಿ ಇವರು 3
ಕೂರಿಸಿ ಗೊತ್ತಾಗಿದೆ. ತನಿಖೆಯನ್ನ ಇದು ಈ ದಿಕ್ಕನ್ನು ಸರ್ಕಾರಕ್ಕೆ ತಪ್ಪಿಸಬೇಕು ಮುಳುಗು ನೀರು ಮತ್ತು ತರ್ತಾ ಇದೆ ಅಂತ ಸಿದ್ದರಾಮಯ್ಯನವರು ಹೇಳಿ ತೇಜೋವಧೆ ಮಾಡಬೇಕಂತ ಅವ್ರು ಅರೆಸ್ಟ್ ಆಗ್ತಾರೆ ಅಂತ ಹೇಳಿ ಕುತಂತ್ರವನ್ನ ಆಮೇಲೆ ಸಂಸದ ಬಿಜೆಪಿ ಓಕೆ. ನಾಯಕರು ಮಾಡಿದ್ದಾರೆ. ಓಕೆ, ಒಬ್ರಾದ್ಮೇಲೆ, ಬಿಜೆಪಿ ನೋಟಿಸ್ ನಾಯಕರು ಕೊಟ್ಟಿದ್ದು ತಾವು 40ನೇ ಕಳ್ಳರು, ದಿನಕ್ಕೆ ಬೇರೆಯವ್ರು ನಂಬಲ್ಲ. 40ನೇ ತಾವು ದಿನಕ್ಕೆ ಟೈಮ್ ನೋಡಿ. ಚೆಕ್ 40ನೇ ದಿನಕ್ಕೆ RTGS ಅಲ್ಲಿ ನೋಟಿಸ್ ಕೊಟ್ಟಿದ್ದು ಕ್ಯಾಶ್ ಎಷ್ಟಿಗೆ? ಅಲ್ಲಿ ನಾನು- ಬ್ಯಾಂಕ್ ಅಲ್ಲಿ ಲಂಚ ತಗೋತಾ ಇದ್ರು. ಪ್ರದೀಪ್ ಕುಮಾರ್ ಸರ್, ಪ್ರದೀಪ್ ಕುಮಾರ್ ಫ್ರೇಮ್ ಅಲ್ಲಿ ಪ್ರದೀಪ್ ಕುಮಾರ್ ಅವರೇ, ಬರ ಪರಿಹಾರ ಕೊಡಿ ಅಂತ ಕೇಳಿದ್ರೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದೆ. ನೀವು ಭರವಸೆ ಕೊಟ್ಟ ಅಕ್ಕಿ ಕೊಡಿ ಅಂದ್ರೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡ್ಬಿಟ್ರಲ್ಲ ಸಿದ್ದರಾಮಯ್ಯ ಅವರೇ ಅಂದ್ರೆ ಅಕ್ಕಪಕ್ಕದ ರಾಜ್ಯ ನೋಡಿ. ಇವತ್ತು ಯಾರನ್ನ ಕೇಳೋಣ ನಾವು? ವಾಲ್ಮೀಕಿ ನಿಗಮದ ಹಣ ನಿಮ್ಮ ಸರ್ಕಾರದ ಮೂಗಿನ ಅಡಿಯಲ್ಲಿ ಗೋಲ್ಡ್ ಬಿಸ್ಕೆಟ್ ಆಗಿದೆ. ನಿಮ್ಮ ಸರ್ಕಾರದ ಮೂಗಿನ ಅಡಿಯಲ್ಲಿ ಕ್ರಿಪ್ಟೋ ಕರೆನ್ಸಿ ಆಗಿದೆ. ಯಾರನ್ನ ಕೇಳೋಣ? ಇದನ್ನು ಕೇಂದ್ರ ಸರ್ಕಾರ ಕೇಳೋಣ. ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ರಾಜೀನಾಮೆ ಕೊಡಬೇಕು, ಬ್ಯಾಂಕಲ್ಲಾದ ಅವ್ಯವಹಾರ. ಅಲ್ಲೂ ಬಂತು ಕೇಂದ್ರ ರಾಜ್ಯ. ನೋಡಿ, ನಾವು ಇದ್ರಲ್ಲಿ ಗಮನಿಸಬೇಕಾಗಿರೋದು ಭಾಳ ಮುಖ್ಯವಾಗಿ ಈ ಹಗರಣ ಬಂದ ಮೇಲೆ ಇದುವರೆಗೆ ನಾಗೇಂದ್ರ ಅವರನ್ನು ಅರೆಸ್ಟ್ ಮಾಡದೇ ಇರ್ತಕ್ಕಂಥದ್ದು ಮತ್ತು ಬಸನಗೌಡ ದದ್ದಲ್ ಅವ್ರನ್ನ ಅರೆಸ್ಟ್ ಮಾಡದೇ ಇರ್ತಕ್ಕಂಥದ್ದು, ಸರ್ಕಾರ ಅವ್ರನ್ನ ರಕ್ಷಣೆ ಮಾಡ್ತಾ ಇದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕೆ ಅಂತಂದರೆ ಅವರ ಆಪ್ತರನ್ನು ನೀವು ಅರೆಸ್ಟ್ ಮಾಡ್ತೀರಾ, ಅವರ ಕೈ ಕೆಳಗೆ ಅವರ ಏನು PAಗಳ ಕೆಲಸ ಮಾಡ್ತಾಯಿದ್ರಿ ಅವ್ರನ್ನ ನೀವು ಅರೆಸ್ಟ್ ಮಾಡ್ತೀರಾ. ಆದರೆ ಸಚಿವರನ್ನ ಅರೆಸ್ಟ್ ಮಾಡಲ್ಲ ಅಂತಂದರೆ ನೀವು ಸರ್ಕಾರದ ಕೆಲವರನ್ನ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮೊದಲಿಂದನೂ ಮಾಡ್ತಾ ಇದೆ. ಕಾರಣ ಏನಪ್ಪ ಅಂದರೆ ಇದು ಕೇವಲ ನಾಗೇಂದ್ರ ಅವರ ಕೈ ಕೆಳಗೆ ಆಗಿರ್ತಕ್ಕಂಥದ್ದಲ್ಲ, ಇದು ಅವರ ಸರ್ಕಾರದ ಸಚಿವರು, ಮುಖ್ಯಮಂತ್ರಿಗಳು ಮತ್ತು ಅವರ ಹೈಕಮಾಂಡ್ ಹಂತದವರೆಗೆ ಈ ಜಾಲ ಇದೆ. ಕಾರಣ ಏನಪ್ಪ ಅಂದರೆ ಇದರ ಹಣವನ್ನು ಅವರು ಒಂದು ರಾಜ್ಯದ ಚುನಾವಣೆಗೆ ಬಳಸಿರ್ತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ. ಅದು ಹೈಕಮಾಂಡ್ನ ಆದೇಶದವಾಗಿರ್ಬೋದು, ಅದು ಮುಖ್ಯಮಂತ್ರಿಗಳ ಆದೇಶದಿಂದ ಆಗಿರ್ಬೋದು. ನಾಗೇಂದ್ರ ಅವರು ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಎರಡು ಡೌಟೇ ಇಲ್ಲ. ಅದರ ಅಧ್ಯಕ್ಷರು ಮತ್ತು ಸಚಿವರನ್ನ ಈ ಕೂಡಲೇ ಅರೆಸ್ಟ್ ಮಾಡಬೇಕಾಯ್ತು. ಆದರೆ ಪ್ರತಿ ಹಂತದಲ್ಲಿ ಸರ್ಕಾರದ ಮುಖ್ಯಮಂತ್ರಿಗಳು ಅವ್ರನ್ನ ಕಾಪಾಡ್ತಕ್ಕಂಥ ಮತ್ತು ಅವ್ರನ್ನ ಆರೋಪ ಬಂದ ಕ್ಷಣನೇ ಏನೂ ಸಾಕ್ಷ್ಯ ಇಲ್ದಲೆ 11 ಜನ ಅರೆಸ್ಟ್ ಮಾಡಿದ್ರ? 11 ಜನ ಅರೆಸ್ಟ್ ಮಾಡಿದ ಸಾಕ್ಷ್ಯಗಳಿದ್ದಾವೆ, ತನಿಖೆ ನಡೀತಾ ಇದೆ. ಅದಕ್ಕೆ ನೀವು ನಾಗೇಂದ್ರ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಲಿಲ್ಲ? ದದ್ದಲ್ ಅವ್ರ ಬಿಜೆಪಿ ಜೆಡಿಎಸ್ ಹೇಳಿಕೆ ಕೊಡ್ತಾರೆ, ಬಿಜೆಪಿ ಜೆಡಿಎಸ್ ರಾಜಕೀಯ ಮಾಡ್ತಾರೆ ಅಂತ ಅರೆಸ್ಟ್ ಮಾಡ್ಬೇಕಾಗುತ್ತಾ? ಬಿಜೆಪಿ ಜೆಡಿಎಸ್ ನ ರಾಜಕಾರಣಕ್ಕೋಸ್ಕರ ಅರೆಸ್ಟ್ ಮಾಡ್ಬೇಕಾಗುತ್ತಾ? ನೋಡಿ, ತನಿಖಾ ಅಧಿಕಾರಿಗಳಿಗೆ ನೋಡಿ, ಈ ವಾರದ ಬಾರ್ಕ್ TRPಯಲ್ಲಿ ಮಹಾಭಾರತ ಚರ್ಚಾ ಕಾರ್ಯಕ್ರಮ ಕರ್ನಾಟಕದ ನಂಬರ್ 1 ಚರ್ಚಾ ಕಾರ್ಯಕ್ರಮ. ಇದ್ರ ಜೊತೆಗೆ ಬರ್ತಾ ಇರುವ ಕಾಮೆಂಟ್ ಏನ್ ಗೊತ್ತಾ? ಚಪ್ಪಾಳೆ ಇಲ್ಲ, ಕಿರ್ಚೋದ್ ಕಮ್ಮಿ ಮಾಡಿಸಿ ಮೇಡಮ್ ನಿಮ್ ಶೋ ಅಲ್ಲಿ ಅಂತ ಹೇಳಿ. ಹಂಗಾಗಿ ಮಾತಾಡಿ, ನಿಮ್ಮಲ್ಲಿ ಆವೇಶ ಇದ್ರೆ ಕಂಟ್ರೋಲ್ಡ್ ಆಗಿ ಇಬ್ರು ಪ್ರಶ್ನೆಗೆ ನಾನು ಒಂದು ರಿಯಾಕ್ಷನ್ ಎರಡು ಅಂಶ ಚರ್ಚೆ ಆಗ್ಬೇಕು. 2 ನಿಮಿಷ ನಾನು ಯಡಳ್ಳಿ ಸರ್ ಅವ್ರ ಹತ್ರ ಒಂದು ರಿಯಾಕ್ಷನ್ ನೋಡಿ. 14 ನಿಮಿಷದಿಂದ ಮೌನ ಮೂರ್ತಿಯಾಗಿ ಕೂತಿದ್ದಾರೆ ಯಡಳ್ಳಿ ಸರ್. ಯಡಳ್ಳಿ ಸರ್, ನಾವು ಮೋದಿ ಅವರು ಚುನಾವಣಾ ಪ್ರಚಾರದ ಭಾಷಣದ ಸಂದರ್ಭದಲ್ಲಿ ಯಾವಾಗ ಹೆಚ್ಚು ಮಕ್ಕಳನ್ನ ಹುಟ್ಟಿಸುವವರು, ಮಂಗಳ ಸೂತ್ರ ಅಂತೆಲ್ಲ ಬಂದಾಗ ನೀವು ಇದ್ರಿ ಚರ್ಚೆಯಲ್ಲಿ ನಾನು ನೆನಪಿರೋ ಹಾಗೆ ಮೋದಿ ಅಂತ ನಾಯಕನಿಂದ ಇಂಥ ಮಾತನ್ನ ಬಿಜೆಪಿಗರೇ ಅಪೇಕ್ಷೆ ಮಾಡಿರಲಿಲ್ಲ ಅಂತ ಹೇಳಿ ನಾವು ಚರ್ಚೆ ಮಾಡಿದ್ವಿ. ಇವತ್ತು ಸಿದ್ದರಾಮಯ್ಯ ಅವರ ಮತ್ತೊಂದು ಬೈಟನ್ ನೀವು ಗಮನಿಸಿರಬಹುದು. ಬ್ಯಾಕ್ವರ್ಡ್ ಕ್ಲಾಸ್ ಇಂದ ಬಂದಂತಹ ಒಬ್ಬ ವ್ಯಕ್ತಿ 2 ಬಾರಿ CM ಆದ ಅಂತ ಹೊಟ್ಟೆ ಊರಿಗೆ ಹಿಂಗೆಲ್ಲ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಅಂತಹ ನಾಯಕ, ಅವರ ಟ್ರ್ಯಾಕ್ ರೆಕಾರ್ಡ್ ಅನ್ನ ನೋಡ್ಕೊಂಡು ಬಂದಿರೋರು ನೀವು ಈ ರೀತಿ ನೆಪಗಳನ್ನ ಕೊಡಬಹುದಾ? ಇದು ಮೊದಲನೇದಾಗಿ ತಪ್ಪು ಹೇಳಿಕೆ ಮತ್ತು ಜನರನ್ನು ಗೊಂದಲಕ್ಕೆ ಯಾಕೆಂದರೆ ಅವರೊಂದು ಪಕ್ಷದ ಸರ್ಕಾರದ ನಾಯಕರಾಗಿ ತಮ್ಮ ಪಕ್ಷವನ್ನು, ತಮ್ಮ ಪಕ್ಷದಲ್ಲಿರ್ತಕ್ಕಂಥವರನ್ನು ಸಮರ್ಥಿಸಿಕೊಳ್ಳುವ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ಅವರ ಅನಿವಾರ್ಯತೆಗಳು ಕೂಡ ಆಗಿದ್ದಾವೆ. ಇವಾಗ BK ಹರಿಪ್ರಸಾದ್ ಅವರು ಒಂದು ಮಾತು ಹೇಳ್ತಾ ಇದ್ದಾರೆ. ಏನು ಹೇಳಿದ್ರು ಅವರು? ಎಲ್ಲ ಸರ್ಕಾರದಲ್ಲೂ ಹಗರಣಗಳಾಗಿದ್ದಾವೆ, ಎಲ್ಲ ಸರ್ಕಾರದಲ್ಲಿ ಇರ್ತಕ್ಕಂಥ ಏನು ಹೆಡ್ ಆಗಿರ್ತಾರಲ್ಲ
ಅವರು ಅಕ್ರಮಗಳನ್ನು ಸಕ್ರಮ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಅಂತ ಕಾಂಗ್ರೆಸ್ನ BK ಹರಿಪ್ರಸಾದ್ ಅವರೇ ಹೇಳಿದ್ದಾರೆ. ಸೊ ಆದ್ದರಿಂದ ಅವರವರ ಸಮರ್ಥನೆಗಳನ್ನು ಅವರು ಮಾಡ್ಕೊಳ್ತಕ್ಕಂಥದ್ದು ಅವರವರ ಪಕ್ಷದ ಪಾಲಿಸಿ ಆಗಿರುತ್ತೆ. BJP ಇರ್ತಕ್ಕಂಥ ಸಂದರ್ಭದಲ್ಲಿಯೂ ಸಹಿತ ಮಾಡಾಳು ವಿರೂಪಾಕ್ಷಪ್ಪನವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ರು, ಅವ್ರ ಮಗ ಅರೆಸ್ಟ್ ಆದರು KSDL ನಿಗಮದಲ್ಲಿ. ಸೊ ಅಂಥ ಸಂದರ್ಭದಲ್ಲಿ ಅವರು ಕೊನೆಗೆ ಕ್ಲೀನ್ ಚಿಟ್ಟೆ ಕೊಡಿಸಿದ್ರು. ಒಂದು ನಿಮಿಷ ಸರ್, ನಾನು ಹೇಳೋದು ಕೇಳಿ. ಅಂದ್ರೆ ನನ್ನ ಉದ್ದೇಶ ಇಷ್ಟೇನೆ, ಈ ಹಗರಣಗಳಿಗೆ ಭ್ರಷ್ಟಾಚಾರಗಳಿಗೆ ಇವೆಲ್ಲ ಪಕ್ಷಾತೀತವಾಗಿರ್ತವೆ, ಪ್ರತಿಯೊಂದರಲ್ಲೂ ಇರ್ತವೆ. ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳ ಕಂಟ್ರೋಲ್ ಅನ್ನು ಮೀರಿ ಹೋಗ್ತವೆ. ಆದರೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಇಂಥವುಗಳನ್ನು ಸಮರ್ಥನೆ ಮಾಡುವುದನ್ನು ಬಿಟ್ಟು ಅವುಗಳನ್ನು ನ್ಯಾಯವಾದ ತನಿಖೆಯನ್ನ ಮಾಡಿಸುವ ಕೆಲಸವನ್ನು ಮಾಡಬೇಕು. ಸಿದ್ದರಾಮಯ್ಯನವರು ಅದನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಮುಖ್ಯಮಂತ್ರಿಗಳ ವಿರುದ್ಧವಾಗಿ PCM ಅನ್ನೋ ಕ್ಯಾಂಪೇನ್ ಅನ್ನ ಕಾಂಗ್ರೆಸ್ಸಿಗರು ವಿರೋಧ ಪಕ್ಷದ ಸ್ಥಾನದಲ್ಲಿ ಕುತ್ಕೊಂಡು ಮಾಡಿದಾಗ, ಮುಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಮುಖ್ಯಮಂತ್ರಿಗಳ ಸುತ್ತ ಇಂಥ ಹಗರಣಗಳು ಬರಬಾರ್ದು ಅಂತ ಅಲ್ವಾ ಜನ ವೋಟ್ ಹಾಕಿದ್ದು? ಇದನ್ನೇ ನಾನು ಹೇಳ್ತಾ ಇರೋದು. ಪ್ರತಿಪಕ್ಷ ಇದ್ದಾಗೂ ಸಹಿತ, ಸರ್ಕಾರ ಇದ್ದಾಗೂ ಸಹಿತ ಇದು ಸಾಧ್ಯ ಆಗುತ್ತೆ. ಇವಾಗ ಅವರು CM 40% ಅಂದ್ರೆ ಇವರು 50% ಅಂತ ಅಭಿಯಾನ ಶುರು ಮಾಡಿದ್ದಾರೆ. ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಈ ಕೆಲಸವನ್ನ ಪ್ರತಿ ಸರ್ತಿ ನಾನು ಹೇಳ್ತೇನೆ ಸರ್, ನಾನು ಹೇಳ್ತಾ ಇರೋದು ಒಂದು ನಿಗಮವನ್ನ ನಾವು ಇಟ್ಕೊಂಡು ಇಡೀ ಸರ್ಕಾರವನ್ನ ಮೌಲ್ಯಮಾಪನ ಮಾಡ್ಕೊಳಕ್ ಆಗೋದಿಲ್ಲ. ಆಮೇಲೆ ಉದಾಹರಣೆಗೆ ಪ್ರತಿ ಸರ್ತಿ ನನಗೆ ಹೇಳ್ತಾ ಇದ್ದಾರೆ, ಕಳೆದ 25 ವರ್ಷದಿಂದ ನಿಮ್ಮ ವಿರುದ್ಧ ಮಾತಾಡ್ತಾ ಇಲ್ಲ, 25 ವರ್ಷದಿಂದ ಯಾವ್ದಾದ್ರು ಸರ್ಕಾರವನ್ನ ಹೇಳಿ, ನಾನು ಹೇಳಿದೆ ದಯವಿಟ್ಟು ಕೇಳಿ. ಹೌದು ಸರ್, ಹಗರಣಗಳಿಲ್ಲದ ಸರ್ಕಾರದನ್ನ ಹೇಳಿ, ಹಗರಣಗಳಿಲ್ಲದ ಮುಖ್ಯಮಂತ್ರಿಯನ್ನ ಹೇಳಿ. ನೀವು ಕೇಳಿಸ್ಕೊಳ್ಳಿ ಅಸಮಾಧಾನ ಅನ್ನೋದು ಕೇವಲ ಜನರಲ್ಲಿ ಅಥವಾ ವಿರೋಧ ಪಕ್ಷದಲ್ಲಿ ಮಾತ್ರವಲ್ಲ. ಇವತ್ತು ಕೇಂದ್ರದಿಂದ ಬಂದಿತ್ತು ಒಂದು ಸತ್ಯಶೋಧನಾ ಸಮಿತಿ ಅಂತ ಹೇಳಿ, ಕಾಂಗ್ರೆಸ್ ಪಕ್ಷ ಸೋಲು ಯಾಕಾಯ್ತು ಅನ್ನೋದನ್ನ ಪರಾಮರ್ಶೆಗೆ ಬಂದಿದ್ದ ಕಮಿಟಿ ಅದು. ಬಟ್ ಇವತ್ತು ಯಾವ ರೀತಿ ಸಂದೇಶ ತಗೊಂಡೋಗಿದೆ ಗೊತ್ತಾ? ಈಗಷ್ಟೇ ಸಿಕ್ಕ ಮಾಹಿತಿ, ಕಾಂಗ್ರೆಸ್ ಪಕ್ಷದ ಒಳಗೇನೆ ಅಸಮಾಧಾನ ಅಂತೆ. ಸರ್ಕಾರದ ವಿರುದ್ಧವಾಗಿ ಬ್ಯಾಕ್ ಟು ಬ್ಯಾಕ್ ಬರ್ತಿರುವ ಆರೋಪಗಳು, ಹಗರಣಗಳು, ಗ್ಯಾರಂಟಿ ವಿಚಾರದಲ್ಲೂ ಆಗ್ತಾ ಇರುವ ಗೊಂದಲಗಳು, ನಮಗೆ ಜನರ ಬಳಿಯಲ್ಲಿ ಹೋಗಿ ನಿಂತ್ಕೊಳ್ಳಕ್ಕಾಗ್ತಾ ಇಲ್ಲ. ಹೇಳ್ದವ್ರು ಯಾರು? BJP ಅವರು ಅಲ್ಲ, JDS ನವರು ಅಲ್ಲ, ಮಾಧ್ಯಮಗಳು ಅಲ್ಲ, ಸಿದ್ದರಾಮಯ್ಯ ಅವರು ಕೋಪ ಮಾಡ್ಕೊಂಡು ಮಾಧ್ಯಮದವರು ಅಲ್ಲ, ಕಾಂಗ್ರೆಸ್ ಪಕ್ಷದ್ದೇ ಸದಸ್ಯರು. ಹಗರಣ ಒಂದಾಗಿದ್ರೆ ಯಾರು ಮಾತಾಡ್ತಿರ್ಲಿಲ್ಲ ಸರ್. ಒಂದೇ ಒಂದು ಹಗರಣ ಆಗಿದ್ರೆ ಮಾತಾಡ್ತಿರ್ಲಿಲ್ಲ. ಯಡಳಿಯವರೇ, ಅವರು ಆತ್ಮಾವಲೋಕನ ಮಾಡ್ಕೋಬೇಕಾಗಿದ್ದಾರೆ, ಮಾಡ್ತಾರೆ. ಈಗ BJP ಅವರ ಮೇಲೆ ಇವರು ಆರೋಪಗಳನ್ನು ಮಾಡ್ತಾ ಬಂದಾಗ ತಮ್ಮ ಪಕ್ಷ ಸರ್ಕಾರ ಇದ್ದಾಗ ಆರೋಪಗಳು ಬರದ ಹಾಗೆ ನೋಡ್ಕೊಳ್ಬೇಕಾಗಿರೋದು ಅವ್ರ ಕರ್ತವ್ಯ, ಜವಾಬ್ದಾರಿ. ಅಕಸ್ಮಾತ್ವಾಗಿ ಬರುತ್ತೆ, ಯಾಕಂದ್ರೆ ಪ್ರತಿಯೊಂದನ್ನು ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಸಮರ್ಥನೆಗೆಳೆಯುವ ಬದಲಾಗಿ ಅವುಗಳನ್ನ ನಿಜಕ್ಕೂ ಪ್ರಾಮಾಣಿಕವಾಗಿ ತನಿಖೆ ಮಾಡಲಿ. ತನಿಖೆ ಮಾಡಿಸ್ತಾ ಇದ್ದಾರೆ, ಮಾಡಿಸಿದ್ದಕ್ಕೆ ನಾವು ಬೆಂಬಲ ಕೊಡೋಣ. ಮಾಧ್ಯಮದವರು ವಿಚಾರವನ್ನ ಯಾವತ್ತೂ ಸಹಿತ ಇವತ್ತವರೆಗೂ ಸಹಿತ ಅದನ್ನ ಚಾಲ್ತಿಯಲ್ಲಿ ಇಡ್ತಾರೆ. ಮಾಧ್ಯಮಗಳ ಜವಾಬ್ದಾರಿ ಪ್ರಶ್ನೆ ಮಾಡಬೇಕು. ನಟರಾಜ್ ಗೌಡರನ್ನ ಕೇಳ್ತೀನಿ, ಎಷ್ಟು ಕಷ್ಟ ಅಪ್ಪ, ನನ್ನ ಹಿಂದಿನ ಅವಧಿಯಲ್ಲಿ ಒಂದೇ ಒಂದು ಭ್ರಷ್ಟಾಚಾರ ಹಗರಣ ನನ್ನ ಸುತ್ತಕೊಳ್ಳಿಲ್ಲ. ಈ ಬಾರಿ ಬಂದಿದೆ, ಪಾರದರ್ಶಕವಾಗಿ ತನಿಖೆ ಮಾಡಿಸ್ತೀನಿ, ಹೀಗ ಆಗಬಾರ್ದಾಗಿತ್ತು, ಇನ್ನು ಮುಂದೆ ಆಗೋದಿಲ್ಲ. ಈ ರೀತಿ ಹೇಳಿಕೆ ಕೊಡೋದು ಎಷ್ಟು ಕಷ್ಟ. ಅದು ಬಿಟ್ಟು ಬ್ಯಾಕ್ವರ್ಡ್ ಕಮ್ಯುನಿಟಿಯಿಂದ 2 ಬಾರಿ CM ಆದೆ, ಹೊಟ್ಟೆ ಉರಿ. ಸಿದ್ದರಾಮಯ್ಯ ಅವರು ಇಲ್ಲ ನೋಡಿ, ಸಿದ್ದರಾಮಯ್ಯ ಇಲ್ಲ ಒಂದು ನಿಮಿಷ, ಅದಕ್ಕೆ ಕಾರಣ ಇದೆ. ಅವರು ತನಿಖೆ ಮಾಡಿಸ್ಬೇಕಾಗಿದೆ, ಮಂತ್ರಿಗಳದ್ದು ರಾಜೀನಾಮೆ ಪಡ್ಕೋಬೇಕಾಗಿದೆ, ಅವೆಲ್ಲ ನಡೀತಾ ಇದೆ, ಆಗಿದೆ. ಅವರು ಮಂತ್ರಿಗಳು ರಾಜೀನಾಮೆನೂ ಪಡ್ಕೊಂಡ್ರು, ತನಿಖೆನೂ ಮಾಡಿಸ್ತಾ ಇದ್ದಾರೆ, 11 ಜನ ಅರೆಸ್ಟ್ ಆಗಿದ್ದಾರೆ, ಹಣ ರಿಕವರಿ ಆಗ್ತಾ ಇದೆ, ಅರ್ಧ ರಿಕವರಿ ಆಗಿದೆ. ಸೊ ಇವೆಲ್ಲ ನಮ್ಮ ಗಮನಕ್ಕೆ ಬಂದಿರುವಂಥ ವಿಷಯ. ಆದರೆ BJP ಮತ್ತು JDS ವೈಯಕ್ತಿಕವಾಗಿ ಮನೆ ಸಿದ್ದರಾಮಯ್ಯನವರು ಮುಂಚೆ ದ್ವೇಷ ಕಾರ್ತಾ ಇದ್ದಾರೆ. ಅವ್ರ ಮೇಲೆ ಸಂಚು ಮಾಡಿ ಅವರನ್ನು ಯಾವ್ದಾದ್ರು ಹೆಸರಿಗೆ ಕೆಡಿಸ್ಬೇಕು, ಅವ್ರ ಹೆಸರು ಕೆಡಿಸ್ಬೇಕು. ಅವ್ರು ಒಳ್ಳೆ ಆಡಳಿಕೆ ಮಾಡ್ತಾ ಇದ್ದಾರೆ, ಗ್ಯಾರಂಟಿ ಯೋಜನೆಗಳಿಂದ ಅವ್ರಿಗೆ ನಿಜವಾಗ್ಲೂ ಒಳ್ಳೆ ಹೆಸರು ಬರ್ತಾ ಇದೆ. ಅವ್ರ ಹೆಸರು ಕೆಡಿಸ್ಬೇಕಂತ ಎಲ್ಲ ವಿಷಯಗಳಿಗೂ ಅವ್ರನ್ನ ತಳಕಾಗ್ತಾ ಇದಾರಲ್ಲ. ಇವನ್ ಮೂಡಾದಲ್ಲೂ ಕೂಡ ಅವರೇ ಅಲಾಟ್ ಮಾಡ್ಬಿಟ್ಟು, ಅವರೇ ನಿರ್ಧಾರ ಮಾಡಿ, ಅವರೇ ಅಲಾಟ್ ಮಾಡ್ಬಿಟ್ಟು ಈಗ ಅವ್ರ ಮೇಲೆ ಆರೋಪ, ಭ್ರಷ್ಟಾಚಾರದ ಆರೋಪ ಮಾಡ್ತಾರೆ.
ಚುನಾವಣೆಯಲ್ಲಿ ಅವ್ರು ಮಾಡೋ ಇಲ್ಲ ಏನ್ ಗೊತ್ತಾ ಪ್ರದೀಪ್ ಸರ್, ನಾವು ಕೇಳಬೇಕಾಗಿರೋದು ನಟರಾಜ್ ಗೌಡ್ರಿಗೆ, ನೀವು ಟೀಕೆ ಮಾಡ್ಲಿಕ್ಕೆ ಅವಕಾಶನೇ ಕೊಟ್ಟಿಲ್ಲ ಅಂತಂದಿದ್ರೆ ಯಾಕೆ ಟೀಕೆ ಮಾಡ್ತಿದ್ರು ವಿರೋಧ ಪಕ್ಷದವರು? ಟೀಕೆ ಮಾಡುವ ಅವಕಾಶವನ್ನ ಕೊಟ್ಟಿದ್ಯಾರು? ನಿಮ್ಮ ಸರ್ಕಾರದ ಅಡಿಯಲ್ಲಿರುವ ವಾಲ್ಮೀಕಿ ನಿಗಮದ ಅಧಿಕಾರಿಗಳು. ಅವರ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿದ್ದ ನಾಗೇಂದ್ರ ಅವರು, ನಿಗಮದ ಅಧ್ಯಕ್ಷರಾದ ನಿಮ್ಮದೇ ಪಕ್ಷದ ಶಾಸಕರಾದ ದದ್ದಲ್ ಅವರು, ಅವರೆಲ್ಲರೂ ಕೂಡ ಕ್ಲೀನ್ ಆಗಿದ್ದಿದ್ರೆ ಇವತ್ತು ಇವರಿಬ್ಬರನ್ನ ಚರ್ಚೆ ಕರೆಯುವ ಅವಶ್ಯಕತೆ ಇರಲಿಲ್ಲ, ನಿಮ್ಮನ್ನು ಚರ್ಚೆ ಕರೆಯುವ ಅವಶ್ಯಕತೆ ಇರಲಿಲ್ಲ. ಪಂಗಡದವರ ₹1 ಹಣವನ್ನು ಕೂಡ ಯಾವ ಭ್ರಷ್ಟ ಅಧಿಕಾರಿ ಕೂಡ ತಿನ್ನಲಿಕ್ಕೆ ಬಿಡೋದಿಲ್ಲ. ಇದು ಸರ್ಕಾರದಿಂದ ಇದು ಯಾವ ಸರ್ಕಾರ ಏನ್ ಮಾಡಿದೆ ಗೊತ್ತಾ? ಬಡವರ ಹಣವನ್ನ ಹೋರಾಡಲಿಕ್ಕೆ ಬಿಡೋದಿಲ್ಲ. ಅದು ಬಿಜೆಪಿ ಸರ್ಕಾರ ಆಯ್ತು, ಇದು ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಇನ್ನೊಂದ್ಸತಿ ರಿಪೀಟ್ ಮಾಡಿ, ₹1 ಏನದು? ಪರಿಷ್ಠ ಪಂಗಡದವರ ₹1 ಹಣವನ್ನು ಕೂಡ ಯಾರೋ ಅಧಿಕಾರಿ, ಯಾರೋ ಭ್ರಷ್ಟ ಅಧಿಕಾರಿ, ಯಾರೇ ಬೇರೆ ಬ್ಯಾಂಕಿನವನೋ, ಯಾರೋ ಅಥವಾ ಜನಪ್ರತಿನಿಧಿನೋ ತಿನ್ನಲಿಕ್ಕೆ ಮನೆ ಸಿದ್ದರಾಮಯ್ಯನವರಾಗಲಿ ಈ ಸರ್ಕಾರ ಆಗ್ಲಿ ಬಿಡೋದಿಲ್ಲ. ಈಗ ನೀವು ನಿಮ್ಗೆ ಎಷ್ಟು ಮಾಹಿತಿ ಇದೆ ಗೊತ್ತಿಲ್ಲ, ಯಾರು ಹೊಟ್ಟೆ ಒಳಗೆ ಅಂತ ಗೊತ್ತಿಲ್ಲ, ಆದ್ರೆ ವಸೂಲು ಮಾಡಬೇಕಾದ ಹೊಣೆಗಾರಿಕೆ SITಗಿದೆ ಮತ್ತೆ ಸರ್ಕಾರಕ್ಕಿದೆ. ಆ ಕೆಲಸವನ್ನ ನೋಡಿ, ಈಗ ನಿಗಮಗಳು, ನೂರಾರು ನಿಗಮಗಳು, ಸಾವಿರಾರು ಅಧಿಕಾರಿಗಳು, ಸಾವಿರಾರು ಖಾತೆಗಳು, ಈ ತರ ಕೆಲವು ಭ್ರಷ್ಟ ಅಧಿಕಾರಿಗಳು ಈ ತರ ಇರ್ತಾರೆ, ಎಲ್ಲಾ ಕಡೆ ಇರ್ತಾರೆ. ಅದನ್ನ ಆ ಭ್ರಷ್ಟಾಚಾರ ಮಾಡಿದಾಗ ಯಾವ ರೀತಿ ನಾವು ಪ್ರತಿಕ್ರಿಯೆ ಕೊಡ್ತೀವಿ, ಯಾವ ರೀತಿ ನಾವು ಕ್ರಮ ತಗೊಳ್ತೀವಿ, ಅದು ಬಹಳ ಇಂಪಾರ್ಟೆಂಟ್. SIT ಮಾಡಿದ್ದಾರೆ, ತನಿಖೆ ಆಗ್ತದೆ. ಬಿಜೆಪಿ ಭ್ರಷ್ಟಾಚಾರ ರಹಿತ ಆಡಳಿತ ಕೊಟ್ಟು ಸಿದ್ದರಾಮಯ್ಯನವರು ಅಂತ ಹೇಳಿದ್ರಿ. ಎರಡನೇ ಅವಧಿಯಲ್ಲಿ ಈ ತರ ಅವ್ರ ಮೂಗಿನ ಕೆಳಗೆ ಇಂತ ದೊಡ್ಡ ದೊಡ್ಡ ಭ್ರಷ್ಟಾಚಾರ ಹಗರಣಗಳು ಹೊರಗಡೆ ಬರ್ತಾ ಇದ್ರು ಕೂಡ ಸಮರ್ಥಿಸಿಕೊಳ್ತಾ ಇದ್ದಾರೆ ಇದನ್ನ ಅಂತ ಹೇಳಿ. ನೋಡಿ, ಒಂದೇ ಈ ಟ್ಯೂಬ್ಲೆಟ್ ವಾಚ್ ಹಗರಣ ಬಂತು, ಆಯ್ತಾ? ಇವರು ಭ್ರಷ್ಟಾಚಾರ ಏನಂದ್ರೆ ಇವ್ರು ಹಾಸು ಹೊಚ್ಚು ಇವರು ಅದನ್ನ ಮುಚ್ಚೋಕೆ ಲೋಕಾಯುಕ್ತನ ಮುಚ್ಚಿದಂತ ಮನುಷ್ಯರು ಇವರು. ಇವತ್ತು ಇದ್ರ ಮೇಲೆ ತಿಪ್ಪೆ ಸಾರಿಸಲಿಕ್ಕೆ ಏನು ಆ ಪರಿಶಿಷ್ಟ ಪಂಗಡಗಳ ಹಣನ ಅವ್ರ ಹೊಟ್ಟೆ ಮೇಲೆ ಹೊಡೆದು ಅವ್ರ ಹಸಿವಿಗೆ ಬೇಕಾಗಿರ್ತಕ್ಕಂಥ ಹಣನ ಕಿತ್ತುಕೊಂಡು ತಿಂದು ತೇಗಿರ್ತಂತ ಇವ್ರನ್ನ ಬಚಾವ್ ಮಾಡ್ಲಿಕ್ಕೆ SIT ಅಂತ ಒಂದು ಕಪಟ ನಾಟಕ ಆಡಿಸ್ತಾ ಇದ್ದಾರೆ. ನಮ್ಮ ಪ್ರಶ್ನೆ ಇಲ್ಲಿ ಬರೋದಿಲ್ಲ. ಒಂದ್ ನಿಮಿಷ ನಾ ಬರ್ತೀನಿ. ಒಂದ್ ನಿಮಿಷ. ನಮ್ಮ ಪ್ರಶ್ನೆ ಇಲ್ಲಿ ಬರೋದು ಏನಂತಂದ್ರೆ, ಈ ಮಂತ್ರಿ ಏನು ಎಸ್ ಟಿ ನಿಗಮದ ಮಂತ್ರಿ ಆಗಿರ್ತಕ್ಕಂಥ ನಾಗೇಂದ್ರ ಅವರಿಗೆ 40 ದಿನ ಆದ್ರೂ ನೀವು ಒಂದು ನೋಟಿಸ್ ಕೊಡಂಗಿಲ್ಲ. ಆದ್ರೆ ಆ ಏನು ಸೆಕ್ಸ್ ಸ್ಕ್ಯಾಂಡಲ್ ನಲ್ಲಿ ಪ್ರಜ್ವಲ್ ರೇವಣ್ಣ ಅಂಡ್ ಕಂಪನಿಗೆ ಅವ್ರಿಗೆ ಆಂಟಿಸಿಪೇಟರಿ ಬೇಲ್ ತೊಳಗ ಬಿಡುದಲ್ಲ, ನೀವು ಎತ್ತಕೊಂಡು ಹೋಗ್ತೀರಾ. ಈ ಮನುಷ್ಯ ನೋಡ್ರಿ, ನಾವು ನೋಡ್ರಿ ಅದನ್ನ ನಾವು ಒಪ್ಪಲ್ಲ, ಅದು ಬೇರೆ ಅಂತ ನಾವು ಇದು ಹೇಳಲ್ಲ ನಾನು. ಬಟ್ ನಾವು ಹೇಳ್ತಿರೋದು ಏನಂತಂದ್ರೆ, ಇವರು ಇಲ್ಲೇ ಈ ನಾಗೇಂದ್ರ ಅವ್ರ ರಕ್ಷಣೆ ಮಾಡ್ಲಿಕ್ಕೆ ಯಾಕೆ ನಿಂತಿದ್ದಾರೆ? ಒಂದು, ನಮ್ಮ ಮೂಲಗಳ ಪ್ರಕಾರ ಇದು ಇಲ್ಲಿ ಹೈಕಮಾಂಡ್ ಹಣ ಸಂದಾಯ ಆಗಿದೆ. ಆಮೇಲೆ ಇವೇನು ಬರ್ತಕ್ಕಂಥ ಜಾಗ, ದಿನಾಂಕ, ಸ್ಥಳ, ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟಿದೀವಿ ಅಂತೇಳಿ ಅದೇ ನಿಗಮದ ಅಧಿಕಾರಿಗಳು ಮಂತ್ರಿ ಅವರ ಆದೇಶದ ಮೇಲೆಗೆ ಮಾಡಿದೀವಿ ಅಂತ ಚಂದ್ರಶೇಖರ್ ಆತ್ಮಹತ್ಯೆ ನೋಟಲ್ಲಿ ಆಗಿರ್ತಕ್ಕಂಥದ್ದು, ಯಾರಿಗೆ ಎಷ್ಟು ಹಣ ಸಂದಾಯ ಮಾಡಿರ್ತಕ್ಕದ್ದು ಅಂತೇಳಿ ಅಧಿಕಾರಿಗಳು ಏನು ಇದನ್ನು ಸಾಕ್ಷಿ ನೋಡಿರ್ತಕ್ಕಂಥದ್ದು, ಇವನ್ನೆಲ್ಲ ಗಮನಿಸಿದ್ರೆ ನನಗನಿಸಿದ ಮಟ್ಟಿಗೆ ಇಲ್ಲೇ ನಾಗೇಂದ್ರ ಅವರು ಮುಖ್ಯಮಂತ್ರಿಗಳನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಈ ರಾಜ್ಯದ ಸರ್ಕಾರವನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಯಾಕೆ ನೋಟಿಸ್ ಕೊಟ್ಟಿಲ್ಲ? ಯಾಕೆ ಅವ್ರು ನೋಡಿ ಬ್ಲಾಕ್ ಮೇಲ್ ಹೆಂಗ್ ಮಾಡ್ತಾರೆ? ಬಿಜೆಪಿ ಗಾಳಿಯಲ್ಲಿ ಗುಂಡು ಹೊಡಿಬಾರ್ದು ಅಂತಲೇ ನಾನು ಅವ್ರಿಗೆ ಕೇಳ್ತಿದ್ದೀನಿ. ಬ್ಲಾಕ್ ಮೇಲ್ ಅಂದ್ರೆ ಹೆಂಗ್ ಮಾಡ್ತಾರೆ? ಏನ್ ಕೊಡ್ಲಿ, ನೀವು ಕೌಂಟರ್ ಕೊಡ್ಬೇಕಾದ್ರೆ ಕೇಳಿಸ್ಕೊಳ್ಳಿ. ಸುಳ್ಳಿದ್ರೆ ಸುಳ್ಳು ಅಂತ ಹೇಳಿ ಹೆಂಗೆ ಬ್ಲಾಕ್ ಮೇಲ್ ಯಾಕೆ ಮಾಡ್ತಾರೆ ಸಿದ್ದರಾಮಯ್ಯ ಅವ್ರನ್ನ? ನಂಬರ್ ಒನ್ ಈಗ ನಾಗೇಂದ್ರ ಅವರು ಇಲ್ಲಿ ಇದು ಸಚಿವರಾಗಿರ್ತಕ್ಕಂಥ ನಿಟ್ಟಿನಲ್ಲಿ SIT ನಾಗೇಂದ್ರ ಅವ್ರನ್ನ ಇಲ್ಲಿವರೆಗೆ ನೋಟಿಸ್ ಕೊಟ್ಟು, ಅಂದ್ರೆ 40 ದಿನ ಈ ಕೇಸ್ ಮೊನ್ನೆ 40 ದಿನ ಆಯ್ತು, ಅಲ್ಲಿ ತನಕ ಯಾಕೆ ನೋಟಿಸ್ ಕೊಟ್ಟು ಇವ್ರಿಗೆ ಎನ್ಕ್ವೈರಿ ಮಾಡಿಲ್ಲ? ನಂಬರ್ 1. ನಂಬರ್ 2, ನಾಗೇಂದ್ರ ಅವ್ರಿಗೆ ಏನು ಆತ್ಮವಿಶ್ವಾಸ ಇದೆ ನನಗೆ SIT ಏನೂ ಮಾಡಲ್ಲ ಅಂತೇಳಿ ಆಂಟಿಸಿಪೇಟರಿ ಬೇಲ್ ಯಾಕೆ ತಗೊಂಡಿಲ್ಲ ಇಲ್ಲಿವರೆಗೂ?
ಇದರಿಂದ ನಮಗೆ ಏನಾಗ್ತಿದೆ, ಇವ್ರ ಮೇಲೆ ಸಂಶಯ ಬರ್ತಾ ಇದೆ. ಸೊ ಆಬ್ವಿಯಸ್ಲಿ ಅಲ್ಲಿ ಇಡೀ ಏನಂತ ಆಸ್ ಪರ್ ದಿ ದೇರ್ ಆಕ್ಟ್, ಏನ್ ಮನಿ ಲಾಂಡ್ರಿಂಗ್ ಆಕ್ಟ್ ಪ್ರಕಾರ ಅಲ್ಲಿ ಸುಮಾರು ಕೋಟಿ ಹಣ ವರ್ಗಾವಣೆ ಆಗಿದೆ ಇರೋದು ಮತ್ತು ಬೇರೆ ಬೇರೆ ಅಂತಾರಾಜ್ಯ ಇಶ್ಯೂ ಆಗಿರೋದ್ರಿಂದ ಆಬ್ವಿಯಸ್ಲಿ ಇಡಿ ಎನ್ಕ್ವೈರಿ ಆಗಿದೆ. ಇವ್ರಿಗೆ ಈಗ ಮುಳುಗು ನೀರು ಬಂದಿದೆ. ಆದ್ರಿಂದ ನಾವು ಹೇಳಕೊಟ್ಟಿರೋದು ಇಷ್ಟೇ, ಈ ಸರ್ಕಾರ ಭ್ರಷ್ಟರ ರಕ್ಷಣೆ ಮಾಡುತ್ತೆ. ಇವರು ಹೇಗೆ ಅಂತ ಕೇಳಿ ಹೇಳ್ತೀನಿ. ಸತ್ಯನಾರಾಯಣ ವರ್ಮಾನ್ ಅವ್ರನ್ನ ಇವರು ಅರೆಸ್ಟ್ ಮಾಡ್ಕೊಂಡ್ ಬಂದ್ರಲ್ಲ, ಹೈದರಾಬಾದ್ ಏನು ಮೂಲಕ್ಕೆ ಅಮೌಂಟ್ ಹೋಗಿತ್ತು ಅಲ್ಲಿಂದ ಅವ್ರನ್ನ ಏನು ಅರೆಸ್ಟ್ ಮಾಡ್ಕೊಂಡ್ ಬಂದ್ರಲ್ಲ, ಅವರು ಒಂದು ಅಪೀಲ್ನ ಇಟ್ಟಿದ್ದಾರೆ. ಏನಂತಂದ್ರೆ, ನಾನು 164 ಸ್ಟೇಟ್ಮೆಂಟ್ನ ಜಡ್ಜ್ ಮುಂದೆ ಮಾಡಬೇಕು ಅಂತ. ಹೌದು. ಆ 164 ಸ್ಟೇಟ್ಮೆಂಟ್ನ ಮಾಡಲಿಕ್ಕೆ ಇದುವರೆಗೂ ಇವರು ಅವಕಾಶ ಮಾಡಿಕೊಟ್ಟಿಲ್ಲ. ನೀವು ನೋಡಿದಿರಿ, ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿರ್ಬೋದು ಅಥವಾ ಇನ್ನೊಬ್ರು ಪ್ರಕರಣದಲ್ಲಿರ್ಬೋದು, 164 ಸ್ಟೇಟ್ಮೆಂಟ್ನ ಪೊಲೀಸ್ನವರು ವಾಲಂಟರಿ ಮಾಡಿಸ್ತಾರೆ. ಆದ್ರೆ ಈ ಕೇಸಲ್ಲಿ ಮಾಡಿಸ್ತಾ ಇಲ್ಲ. ಯಾಕೆ? ಅಲ್ಲೇ ಇರೋದು ದುರುದ್ದೇಶ. ಇವರು ಸಚಿವರ, ಇವರ ಮುಖ್ಯಮಂತ್ರಿಗಳ ಅಥವಾ ಇವರ ಹೈಕಮಾಂಡ್ನ ಹೆಸರುಗಳನ್ನ ಬಾಯಿ ಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನೀವು ಒಬ್ಬ ನಾಗೇಂದ್ರನ ನೀವು ರಾಜೀನಾಮೆ ತಗೊಂಡು ಏನು ಉದ್ದೇಶಕ್ಕೆ ಮೇಡಮ್? ಕಾರಣ ಏನ್ ಹೇಳಿ? ಇದುವರೆಗೆ ಅರೆಸ್ಟ್ ಮಾಡಿಲ್ಲ ಅಂದ್ರೆ ಇಟ್ ಇಸ್ ಎ ಪ್ರೊಟೆಕ್ಷನ್ ಬೈ ದಿ ಗವರ್ನಮೆಂಟ್. ರಾಜೀನಾಮೆ ಕೊಡಬೇಕಾದ್ರೆ ಇಪ್ಪತ್ತಾರು ನಿಮಿಷ ಸತತವಾಗಿ ಮಾತಾಡಿದಿರಿ. ನಾನು ನೆನ್ನೆನೂ ಹೇಳಿದೆ, ಇವತ್ತು ಹೇಳ್ತಿದ್ದೀನಿ. ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ವಿ, ಈ ಗುಜರಾತ್ ಮಾಡೆಲ್ ಅಂತ ಕೇಳಿ ಕೇಳಿ ಸಾಕಾಗಿತ್ತು. ಇದೀಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗ್ಯಾರಂಟಿಯಿಂದಾಗಿ ಕರ್ನಾಟಕ ಮಾಡೆಲ್, ಬೇರೆ ಬೇರೆ ಭಾಗದಲ್ಲಿ ಚುನಾವಣೆ ಆಗುವಾಗ್ಲೂ ಕೂಡ ಕರ್ನಾಟಕ ಮಾಡೆಲ್. ಈಗ ಎಲ್ಲಿ ಹೋಗ್ತಿದೆ ಕರ್ನಾಟಕ ಮಾಡೆಲ್, ನಟರಾಜ್ ಗೌಡ್ರೆ? ಇಲ್ಲ ನೋಡಿ, ಎರಡು ಭಾಗ ಇದೆ. ನೀವು ಅಭಿವೃದ್ಧಿ ಅಂತ ಬಂದಾಗ ಕರ್ನಾಟಕ ಮಾಡಲೇ ಇಡೀ ದೇಶಕ್ಕೆ, ಇವನ್ ಮೋದಿ ಕಿ ಗ್ಯಾರಂಟಿ ಅದು ಕಾಂಗ್ರೆಸ್ ಗ್ಯಾರಂಟಿಗಳನ್ನ ನೋಡೇನೆ. ಸೊ ಆ ರೀತಿಯ ಕರ್ನಾಟಕ ಮಾಡೆಲ್ ಅನ್ನೋದು ಅಭಿವೃದ್ಧಿ ಮಾಡೆಲ್, ಇಡೀ ದೇಶದಲ್ಲಿ ಇಡೀ ದೇಶ ನಕಲು ಮಾಡಿದೆ, ಇಡೀ ದೇಶ ನಕಲು ಮಾಡ್ತಾ ಇದೆ, ನಕಲು ಮಾಡಬೇಕಾಗಿದೆ. ಅದು ಯಾಕಂದ್ರೆ ಸಾರ್ವತ್ರಿಕ ಮೂಲ ಆದಾಯದ ಕಾನ್ಸೆಪ್ಟ್ ಅಲ್ಲೇ ಈ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನ ಆಗ್ತಾ ಇರ್ತಕ್ಕಂಥದ್ದು. ಇಡೀ ದೇಶದಲ್ಲಿ ಇದನ್ನು ಅನುಕರಣೆ ಮಾಡಿದ್ರೆ, ಮೋದಿ ಸರ್ಕಾರ ಕೂಡ ಅನುಕರಣೆ ಮಾಡಿದ್ರೆ ಸಂತೋಷದ ವಿಷಯ. ಆದರೆ ನೀವು ಮೂಢ ಹಗರಣ ಅಥವಾ ಬೇರೆ ಹೇಳ್ತಿರೋದು ಮೂಢ ಹಗರಣ, ಅದನ್ನ ಹಗರಣ ಅಂತ ಹೇಳ್ತಾ ಇರೋದು, ಅದು ಸಿದ್ದರಾಮಯ್ಯನವ್ರಿಗೂ ಅದಕ್ಕೆ ಸಂಬಂಧ ಇಲ್ಲ. ಮನೆ ಸಿದ್ದರಾಮಯ್ಯನವರ ಕುಟುಂಬದವರ ಏನು ಜಮೀನಿತ್ತು 3 ಎಕರೆ 16 ಕುಂಟೆ, ಅವರು ಅದನ್ನ ಒತ್ತುವರಿ ಅಕ್ವೈರ್ ಮಾಡ್ಕೊಂಡಾಗ ಮೂಡಾದವರು ಅವ್ರಿಗೆ ಕಾಂಪನ್ಸೇಷನ್ ಕೊಡ್ಲೇಬೇಕು. ಒಂದ್ ನಿಮಿಷ, ಸರ್ಕಾರ ಕೊಡ್ಬೇಕಾದ್ರೆ ಮೂಡಾದವ್ರು ಕೊಡ್ಬೇಕು, ಕೊಟ್ಟಿದ್ದಾರೆ. ಪ್ರದೀಪ್ ಜಿ 10 ಸೆಕೆಂಡ್ ಕೊಡಿ. ನಟರಾಜ್ ಗೌಡ್ರೆ ಪ್ರದೀಪ್ ಸರ್, ನಾಳೆ ನಾನೊಂದು ಸೈಟ್ ತಗೊಳ್ಬೇಕು ಅಂದ್ರೆ, ಇಲ್ಲ ನೀವೇ ಸರ್, ನಟರಾಜ್ ಗೌಡ್ರೆ ನಾವೋ ಸೈಟ್ ತಗೊಳ್ಬೇಕು ಅಂತಂದ್ರೆ ಏನ್ ಮಾಡ್ತೀವಿ ಸರ್? ಫಸ್ಟ್ ಏನ್ ಮಾಡ್ತೀವಿ ಸರ್? ಫಸ್ಟ್ ಜಾಗ ನೋಡ್ತೀವಲ್ಲ, ಹೋಗಿ ಆ ಜಾಗ ಏನು ಅಂತ ನೋಡ್ತೀವಲ್ಲ ಸರ್. ಮೂಡಾದ ಸೈಟ್ ಅನ್ನ ಈಗೇನ್ ಹಗರಣ ಅಂತ ಹೇಳಿ ಕರೆಸ್ಕೊಳ್ತಿದೀವಿ. ಆ ಜಾಗವನ್ನ ಖರೀದಿ ಮಾಡ್ಬೇಕಾದ್ರೆ ಸಿದ್ದರಾಮಯ್ಯ ಅವ್ರು ಹೇಳ್ತಿರೋ ಪ್ರಕಾರ ಸಿದ್ದರಾಮಯ್ಯ ಅವರ ಪತ್ನಿಯ ತಮ್ಮನೋ ಅಣ್ಣನೋ ನೋಡ್ಲೇ ಇಲ್ವಂತೆ. ಅಲ್ಲಿ ಏನು ಕೃಷಿ ಭೂಮಿ ಇದೆಯೋ, ಲೇಔಟ್ ಆಗಿ ಬೈ ಮಿಸ್ಟೇಕ್ ಮೂಡಾದವ್ರು ಮಾಡ್ಬಿಟ್ಟಿದ್ದಾರೋ ನೋಡೇ ಇಲ್ಲ, ಅವ್ರಿಗೆ ಗೊತ್ತೇ ಇಲ್ಲ. ಅದನ್ನ ಡಿನೋಟಿಫೈ ಮಾಡಿದ ಜಾಗವನ್ನ ಕೂಡ ಮತ್ತು ಅಲ್ಲಿ ಅಭಿವೃದ್ಧಿ ಪಡಿಸಿರೋದು ನಮಗ್ ಗೊತ್ತೇ ಆಗಿಲ್ಲ. ಪಾರ್ವತಮ್ಮನವರ ಸಹೋದರ ಹೋಗಿ ಇದು ಕೃಷಿ ಭೂಮಿ ಇದೆ, ಕೃಷಿ ಭೂಮಿ, ಇದನ್ನ ನಮ್ಗೆ ಕನ್ವರ್ಷನ್ ಮಾಡ್ಕೊಡಿ ವಸತಿಯಾಗಿ ಅಂತ ಹೇಳಿದಾಗ ಅಧಿಕಾರಿಗಳು ಕೂಡ ಹೋಗಿ ನೋಡ್ಲಿಲ್ಲ. ಸರಿ, ಅಂದ್ರೆ ಏನು 3.16 ಎಕರೆ ಜಾಗವನ್ನ ಖರೀದಿ ಮಾಡುವಾಗ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅಥವಾ ಜಾಗಕ್ಕೆ ಹೋಗದೆ ಇರೋ ರೀತಿಯಲ್ಲಿ ಖರೀದಿ ಮಾಡುವಷ್ಟು ನೋಡಿ. ಇನ್ನೊಂದು ಈಗ ಅದು 1998 ಅಲ್ಲಿ 1998ರಲ್ಲಿ ಯಾರು ಜವರಯ್ಯ ಅಂತಿತ್ತು. ನಂತರ ಅದರ ನಂತರ ಇವರು ತದನಂತರ ಇವರು ಪರ್ಚೇಸ್ ಮಾಡಿರೋದು ಸಿದ್ದರಾಮಯ್ಯನವರ ಪತ್ನಿಯ ಸಹೋದರ. ಅವ್ರು ಪರ್ಚೇಸ್ ಮಾಡಿ ಸಹೋದರಿ ಕೊಟ್ಟಿರಬೇಕಾದ್ರೆ ಅದು ಅವ್ರ ಜಮೀನು. ಅದು ನೀವು ಅದರೊಳಗೆ ಮೂಡ ಅಕ್ವೈರ್ ಮಾಡ್ಕೊಂಡಿದ್ರೆ ಕಾಂಪನ್ಸೇಷನ್ ಕೊಡುತ್ತೆ, ಅಕ್ವೈರ್ ಮಾಡಲ್ಲ ಅಂದ್ರೆ ಜಮೀನು ಬಿಡುತ್ತೆ. ಈಗ ಅವ್ರಿಗೆ ಕೇಳಿ, ಅದನ್ನ ಅವ್ರಿಗೀಗ ಕಾಂಪನ್ಸೇಷನ್ ಕೊಡ್ಬೇಕಾದ್ದು ಮೂಲ ಜವಾಬ್ದಾರಿ.
ನಾವು ನೀವು ಇಲ್ಲೇ ಕೊಡಿ ಅಂತ ಏನ್ ಕೇಳಿಲ್ಲ. ಅವ್ರು ನಿಯಮಾನುಸಾರ ನಿಮ್ಗೆ 50-50 ಅನುಪಾತದಲ್ಲಿ ತಗೊಳ್ಳಿ ಜಮೀನನ್ನು ಕೊಡ್ತಾ ಇರ್ಬೇಕಾದ್ರೆ ಆಯ್ತು. ಬಿಜೆಪಿ ಸರ್ಕಾರದಲ್ಲೇನೆ ಕಳೆದ 15 ವರ್ಷದಲ್ಲಿ 5 ಜನ ಮುಖ್ಯಮಂತ್ರಿಗಳು ಇಲ್ಲ, BJP ಯಲ್ಲಿ ನನಗೆ ಇದು 5 ಜನ ಮುಖ್ಯಮಂತ್ರಿಗಳು ಇಲ್ಲ ಸರ್, ಇದು ಮೂಢ ಚರ್ಚೆ ಅಲ್ಲ. ನನಗೆ ಉಳಿದಿರೋದೇ 10 ನಿಮಿಷ. ನಟರಾಜ್ ಗೌಡ್ರೆ, ಕಿರಣ್ ಸರ್ ಟಾಪಿಕ್ ಡಿಬೇಟ್ ಆಗದ್ ಬೇಡ. ನಟರಾಜ್ ಗೌಡ್ರೆ ನೀವು ಮಿಸ್ ಮಾಡ್ತಾ ಇರೋ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನ ವೀಕ್ಷಕರಿಗೆ ಕೊಟ್ಬಿಟ್ಟು ಮೂಡಾದಿಂದ ವಾಪಸ್ ಬರೋಣ. 2005ರಲ್ಲಿ ಸಿದ್ದರಾಮಯ್ಯ ಅವರ ಸಂಬಂಧಿ ಅಂದ್ರೆ ಪತ್ನಿ ಅವರ ತಮ್ಮನೋ ಅಣ್ಣನೋ ತೆಗೆದುಕೊಂಡಿರೋದು. ಅದಕ್ಕೆ ಮುಂಚೆನೆ ಡಿನೋಟಿಫೈ ಆಗಿ ಆ ಭೂಮಿ ಆಲ್ರೆಡಿ ಡೆವಲಪ್ ಆಗಿ ಎಲ್ಲ ಆಗಿ ಹೋಗಿತ್ತು. ಅಕ್ವೈರ್ ಮಾಡ್ಕೊಂಡಿದ್ದು, ಭೂಸ್ವಾಧೀನ ಪಡಿಸ್ಕೊಂಡಿದ್ದು ಸಿದ್ದರಾಮಯ್ಯ ಅವರ ಪತ್ನಿ ಕೈಗೆ ಬರಕ್ ಮುಂಚೆ ಎಲ್ಲ, ಅದಕ್ಕಿಂತ ಮುಂಚೆ ಮಿಸ್ಇನ್ಫಾರ್ಮೇಶನ್ ತಪ್ಪಾಗಿದೆ. ನಟರಾಜ್ ಗೌಡ್ರೆ ಪ್ರದೀಪ್ ಅವರೇ ಆಲ್ರೆಡಿ 3 ಸತಿ ಡಿಬೇಟ್ ಮಾಡಿದೀವಿ. ಪ್ರದೀಪ್ ಅವರೇ ನಟರಾಜ್ ಗೌಡ್ರೆ ಆಲ್ರೆಡಿ 3 ಸತಿ ಡಿಬೇಟ್ ತಗೊಂಡಿದೀವಿ. ಮತ್ತೆ ಡೆಫಿನೆಟ್ಲಿ ಮೂಡ ವಿಚಾರ ಚರ್ಚೆಗೆ ಬರುತ್ತೆ. ಅವತ್ತಿಗೆ ಉಳಿಸ್ಕೊಳ್ಳಿ ವಿಷಯವನ್ನ. ಯಡಳಿ ಸರ್, ನಾಗೇಂದ್ರ ಅವರು ಕೂಡ ಆಯ್ಕೆ ಆಗಿರೋದು ಮೀಸಲು ಕ್ಷೇತ್ರದಿಂದ. ಏನ್ ಅಪೇಕ್ಷೆ ಮಾಡ್ತಾರೆ ಸರ್ ಆ ಜಾಗದ ಜನ? ತಮ್ಮ ಜನಪ್ರತಿನಿಧಿಗಳು ತಮ್ಮ ಉದ್ಧಾರಕ್ಕೆ ಅಂತ ಹೇಳಿ ಸರ್ಕಾರದ ಕಡೆ ಹೊಸದಾಗಿ ಏನು ಮಾಡೋದು ಬೇಡ ಸರ್. ಈಗ ಆಲ್ರೆಡಿ ಇರುವಂತಹ ಯೋಜನೆಗಳನ್ನ ನಮ್ಮವರೆಗೂ ತಲುಪಿಸ್ಲಿ. ಈಗ ಆಲ್ರೆಡಿ ನಮಗೆ ಅಂತ ಮೀಸಲಿರುವ ದುಡ್ಡನ್ನ ನಮ್ಮ ಮನೆ ಬಾಗಿಲಿಗೆ ತರಲಿ. ಇದನ್ನು ಮಾಡೋಕ್ ಕಷ್ಟನಾ? ಆ ರೀತಿಯಾದಂಥ ಆದರ್ಶವಾದ ಮೌಲ್ಯಾಧಾರಿತ ರಾಜಕಾರಣವನ್ನ ಈಗಿನ ಪ್ರಸ್ತುತ ಕಾಲಘಟ್ಟದಲ್ಲಿ ನಾವು ಅಪೇಕ್ಷೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಅಂತಂದ್ರೆ, ಮೊದಲನೇದಾಗಿ ನಾವು ಆರಿಸಿ ಬಂದಿದ್ದೇವೆ, ಅವರು ನಮಗೆ ಮತ ಹಾಕಿದ್ದಾರೆ, ಅವ್ರ ಅಭಿವೃದ್ಧಿಗೋಸ್ಕರ ನಾವು ಕೆಲಸ ಮಾಡಬೇಕು ಅನ್ನೋದಿದೆಯಲ್ವಾ, ಅದು ಆದರ್ಶವಾದ. ಅದನ್ನು ಯಾರು ಮಾಡೋಕ್ಕೆ ಸಾಧ್ಯತೆಗಳಿಲ್ಲ. ಎಲ್ಲರೂ ಸಹ ತಮ್ಮದು, ತಮ್ಮ ಸ್ವಾರ್ಥ, ಆಮೇಲೆ ತಮ್ಮ ಪಕ್ಷ, ತಮ್ಮ ಸರ್ಕಾರ, ಆಮೇಲೆ ತಮ್ಮ ಸಮುದಾಯದಲ್ಲಿ ಪ್ರಬಲವಾಗಿರ್ತಕ್ಕಂಥವ್ರು ಯಾರು ಬೆನ್ನೆಲುಬೆ ನಿಂತಿದ್ದಾರೆ ಅವರು, ಇವುಗಳೆಲ್ಲವರನ್ನು ಗಮನ ಇಟ್ಟುಕೊಂಡೇ ಕೆಲಸ ಮಾಡ್ತಕ್ಕಂಥದ್ದನ್ನು ಮೊದಲಿಂದ ನಾವು ನೋಡ್ತಾ ಬಂದಿದ್ದೇವೆ. ಸೊ ಇಂಥ ಸಂದರ್ಭದಲ್ಲಿಯೂ ಸಹಿತ ಆಕಸ್ಮಿಕವಾಗಿ ಯಾರಾದರೂ ದೇವರಾಜ ಅರಸು ಅಂತ ಮಹಾತ್ಮರು ಬಂದು ನಮ್ಮ ಸಮುದಾಯಕ್ಕೋಸ್ಕರ ಮಾಡ್ತೀನಿ ಅನ್ನೋದು ಇತ್ತಂದ್ರೆ, ಸರ್ ಅದು ನಾನು ಹೇಳ್ತೀನಿ, ಅದು ಡೈವರ್ಟ್ ಆಗುತ್ತೆ. ನಮ್ಮ ಕೊಟ್ಟ ಚೌಕಟ್ಟಿನ ಒಳಗಡೆ ನಾವು ಮಾತಾಡೋಣಂತೆ, ನಮ್ಮ ಚೌಕಟ್ಟಿನ ಒಳಗಡೆ ಮಾತಾಡೋಣ, ಅದಕ್ಕೆ ಡಿಬೇಟ್ ಬೇರೆ ಇಟ್ಕೊಳ್ಳೋಣ. ಸೊ ಅವ್ರು ಇಟ್ಟರೆ ಮಾತಾಡೋಣಂತೆ. ಈಗ ಬಂದಿರತಕ್ಕಂಥದ್ದು ವಾಲ್ಮೀಕಿ ಅಭಿವೃದ್ಧಿ ಹಗರಣದಲ್ಲಿ ಆಗಿರ್ತಕ್ಕಂಥ ಬಡ ಜನರು, ಬುಡಕಟ್ಟು ಜನರು, ಅವ್ರ ದುಡ್ಡನ್ನ ಇವರು ಯಾವ ರೀತಿಯಾಗಿ ನುಂಗಾಕಿದ್ದಾರೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಅನ್ನೋದ್ರ ಬಗ್ಗೆ ಇದು ಚರ್ಚೆ ಆಗಿದೆ. ಇದು ನೋಡಿ, ಇದು ಬಡವರ ದುಡ್ಡು, ಶ್ರೀಮಂತರ ದುಡ್ಡು ಅಂತಲ್ಲ. ಇಲ್ಲಿ ಈ ಇಡೀ ವ್ಯವಸ್ಥೆಯಲ್ಲಿ ದೊಡ್ಡ ದೊಡ್ಡ ಹೆಗ್ಗಣಗಳಿದ್ದಾವೆ. ಅವ್ರಿಗೆ ಬಡವರ ಮನೆಯದು ಅಥವಾ ಶ್ರೀಮಂತರ ಮನೆಯದು ಸರ್ಕಾರದ್ದು ಅಂತಿಲ್ಲ. ಎಲ್ಲೆಲ್ಲಿ ಸಿಗ್ತತೆ ಅಲ್ಲೆಲ್ಲ ಕಡೆಯೂ ದೊಡ್ಡ ದೊಡ್ಡ ಹೆಗ್ಗಣಗಳು ಇರ್ತಾವಲ್ಲ, ಅವರಿಗೆ ನಿಮ್ಗೆ ವಾಲ್ಮೀಕಿ ನಿಗಮ, ಭೋವಿಗಿ ನಿಗಮ, ನಿಮ್ಮ ಮನೆ ನಮ್ಮ ಮನೆ ಅಂತಿಲ್ಲ. ಎಲ್ಲಿ ಎಷ್ಟು ಸಿಕ್ಕುತ್ತೋ ಅದನ್ನು ಬಾಚಿಕೊಳ್ಳುವುದು, ನುಂಗುವುದು, ಹಂಚಿಕೊಳ್ಳುವ ಕೆಲಸವನ್ನ ಮಾಡುತ್ತಾ ಬಂದಿದ್ದಾರೆ ಕಾಲ ಕಾಲಕ್ಕೆ ಪಕ್ಷಾತೀತವಾಗಿ. ಇವುಗಳನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಏನ್ ಮಾಡ್ತಾ ಇದ್ದೀರ ಅಂದ್ರೆ ಅವ್ರ ಕಡೆ ಅಸಮರ್ಥ ಸರ್ಕಾರದಲ್ಲಿ ಒಂದು ಆಶಾಭಾವನೆ ಅಂತಕ್ಕಂಥದ್ದು ಅದೇ ಕಾಂಗ್ರೆಸ್ ಪಕ್ಷದ ಕೊತ್ತನೂರು ಮಂಜುನಾಥ್ ಹೇಳ್ತಾರೆ. ಈ ಏನು ಎಸ್ ನಿಗಮದ ಹಣ ಯಾರು ತಿಂದದಲ್ಲ ಸ್ವಾಮಿ, ಅವ್ರು ಕುಷ್ಠರೋಗ ಬರ್ಲಿ, ಹಾರ್ಟ್ ಅಟ್ಯಾಕ್ ಬಂದ್ ಸಾಯ್ಲಿ. ಬಿಜೆಪಿ ಶಾಸಕರಾಗಿದ್ರು 2012ರಲ್ಲಿ ಜನಾರ್ದನ್ ರೆಡ್ಡಿ ಚೀಮಲ್ಲಿ ಜೊತೆಗೂಡಿಸ್ಕೊಂಡಿದ್ರು. ಇದೇ ಮಿಸ್ಟರ್ ಸಿದ್ದರಾಮಯ್ಯನವರು ತೊಡೆ ತಟ್ಟಿರೋರ ವಿರುದ್ಧ. ಇವತ್ತು ಯಾಕೆ ಸಿದ್ದರಾಮಯ್ಯನವರಿಗೆ ನಾಗೇಂದ್ರ ಮೇಲೆ ಅಷ್ಟು ವಿಶೇಷ ಪ್ರೀತಿ ಅಕ್ಕರೆ? ಅವ್ರು ರಕ್ಷಣೆ ಮಾಡ್ಲಿಕ್ಕೆ ಯಾಕೆ ನಿಂತಿದ್ದಾರೆ ಸ್ವಾಮಿ ಅವರು? SIT ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ, 40 ದಿನ ಆದ್ರೂ ಅವ್ರಿಗೆ ನೋಟಿಸ್ ಕೊಡಲ್ಲ. ಆಮೇಲೆ ನಾವು ಅಪಾದನೆ ಮಾಡಿದ್ವಿ, ನಮಗೆ ಗೊತ್ತಾಯ್ತು ಏನಂದ್ರೆ ನಾಗೇಂದ್ರ ಅವರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಈ ಸರ್ಕಾರನ, ಈ ಮುಖ್ಯಮಂತ್ರಿನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ.
ನಿಮಗೆ ಏನು ಸಮಸ್ಯೆ? ಕಿರಂಜಿ ಕೇಳಿಸ್ಕೊಳ್ಳಿ. ನಾನ್ ಪ್ರಶ್ನೆ ಕೇಳ್ತೀನಿ, ಕಿರಂಜಿ ನೀವು ಕೇಳಿಸ್ಕೋಬೇಕು. ಕೇಳಿಸ್ಕೊಳ್ಳಿ. ಒಂದು ಪ್ರಶ್ನೆ, 40 ದಿನ SIT ನಾಗೇಂದ್ರ ಅವರಿಗೆ ನೋಟಿಸ್ ಕೊಡದೇ ಇದ್ದಿದ್ದು ಸರಿ ನೋ ತಪ್ಪು? ಕೊಡಿ ಅಂತ ಕೇಳಿದ್ರೆ ವಿರೋಧ ಪಕ್ಷದ ಕೆಲಸ ಏನು? ಕೊಡಿ, ತನಿಖೆ ಮಾಡಿ. ಶ್ರೀರಾಮುಲು ಇವತ್ತು ಆರೋಪ ಮಾಡ್ತಾರೆ. ಕೇಳಿಸ್ಕೊಡಿ ನಟರಾಜ್ ಗೌಡ್ರೆ, ನೀವು ಉತ್ತರ ಕೊಡ್ಬೇಕು. ಎರಡು ಸರಿ ನಟರಾಜ್ ಗೌಡ್ರು ಉತ್ತರ ಕೊಡ್ಬೇಕು. ಕೇಳಿಸ್ಕೊಳ್ಳಿ ಕಿರಂಜಿ, ನೀವು ಕೇಳಿಸ್ಕೊಳ್ಳಿ. ನಿಮ್ಮದೇ ಪಕ್ಷದ ಶ್ರೀರಾಮುಲು ಅವರು ಇವತ್ತು ಹೇಳ್ತಾರೆ, ಬಳ್ಳಾರಿ, ರಾಯಚೂರು, ಸುರಪುರ, ಕೊಪ್ಪಳ ಚುನಾವಣೆಗಳಿಗೆ ವಾಲ್ಮೀಕಿ ನಿಗಮದ ಹಣವನ್ನ ಬಳಕೆ ಮಾಡಿಕೊಂಡಿದ್ದಾರೆ. ಎಲ್ಲಿ ಸಿಕ್ತು ಸರ್ ಸೋರ್ಸು? ಪ್ರದೀಪ್ ಅವರೇ, ನಿಮ್ಗೂ ಏನಾದ್ರೂ ಮಾಹಿತಿ ಸಿಕ್ಕಿತಾ ಇದು? ಕಾರಣ ಏನಪ್ಪಾ ಅಂದ್ರೆ, ಯಾವ ಸೊಸೈಟಿಗಳ ಮೂಲಕ ಹೈದರಾಬಾದ್ನಲ್ಲಿ ಹಣ ವಿಡ್ರಾ ಆಗಿದೆ, ಅದೇ ಕಾರಣದಿಂದ ಅವ್ರು ಹೇಳಿರ್ತಕ್ಕಂಥದ್ದು. ನೀವು ಹೈದರಾಬಾದಲ್ಲಿ ಹಣ ಯಾವಾಗ ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಆಗಿ ಅಲ್ಲಿ ಬೇರೆ ಬೇರೆ ಲ್ಯಾಂಬೋರ್ನಿ ಕಾರ್ ತಗೊಂಡಿದ್ದಾರೆ, ಒಡವೆ ಅಂಗಡಿಯಲ್ಲಿ ರಿಲೀಸ್ ಆಗಿದೆ, ಇನ್ನೆಲ್ಲೋ ರೆಸ್ಟೋರೆಂಟಲ್ಲಿ ಅಮೌಂಟ್ ರಿಲೀಸ್ ಆಗಿದೆ, ಪೆಟ್ರೋಲ್ ಬಂಕಲ್ಲಿ ಅಮೌಂಟ್ ರಿಲೀಸ್ ಆಗಿದೆ. ಸೊ ಅಮೌಂಟ್ ವಿಡ್ರಾ ಆಗಿರೋದ್ರಿಂದ ಸೊ ಇದನ್ನ ಮೇಜರ್ ಆಗಿ ಅವರು ಮತ್ತೆ DK ಶಿವಕುಮಾರ್ ಕೂಡ ಅಲ್ಲಿಗೆ ತೆಲಂಗಾಣಕ್ಕೆ ಮತ್ತೆ ಆಂಧ್ರ ಪ್ರದೇಶಕ್ಕೆ ಅವ್ರನ್ನ ಇನ್ಚಾರ್ಜ್ ಮಾಡಿದ್ರು. ಸೊ ಅದಕ್ಕೆ ಕಾಕತಾಳೀಯವಾಗಿ ಸೊ ಹಾಗಾಗಿ ಈಗ ನೋಡಿ ಬಳ್ಳಾರಿ ಕೂಡ ಹೊಂದ್ಕೊಂಡಂಗೆ ಇದೆ ಆಂಧ್ರ ಪ್ರದೇಶಕ್ಕೆ. ಸೊ ಎಲ್ಲ ಕಾರಣದಿಂದ ಹಣವನ್ನು ಅಲ್ಲಿ ವರ್ಗಾವಣೆ ಮಾಡಿದ್ದಾರೆ. ಹಣವನ್ನ ಆ ಚುನಾವಣೆಗೆ ಬಳಸಿರೋದ್ರಲ್ಲಿ ಡೌಟೇ ಇಲ್ಲ ಮೇಡಮ್. ಅದು ಆ ಚುನಾವಣೆಗೆ ಕೇವಲ ಇಲ್ಲಿ ನಾಗೇಂದ್ರ ಅವರು ಒಬ್ಬರೇ ಅಲ್ಲ, ಇದರ ಹೈಕಮಾಂಡ್ ಕೂಡ ಇದ್ರ ಪಾತ್ರದಲ್ಲಿ ಇದೆ. ಹೈಕಮಾಂಡ್ ನಿರ್ದೇಶನ ಕೇವಲ ನಾಗೇಂದ್ರ ಅಲ್ಲ, ಸಿದ್ದರಾಮಯ್ಯ ನಟರಾಜ್ ಗೌಡ್ರೆ, SIT, ED ಅದೆಲ್ಲದಕ್ಕಿಂತ ಒಂದು ಶಾರ್ಪ್ ಆದ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಬಿಜೆಪಿ ಹಾಗೆ JDS ನ ಬಳಿಯಲ್ಲಿ ಇರಬಹುದು. ಅದಕ್ಕೆ ಸುರ್ಜೇವಾಲಾ ತನಕ ಕನೆಕ್ಷನ್ ಸಿಕ್ಕಿರಬಹುದು. ಪ್ರೂವ್ ಮಾಡ್ಲಿ ಅವರು. ಪ್ರೂವ್ ಮಾಡಿ, ನೀವು ಪ್ರೂವ್ ಮಾಡಿ. ನಾವು ಬ್ರೇಕಿಂಗ್ ನ್ಯೂಸ್ ಆಗ್ತೀವಿ ಈ ವೇದಿಕೆಯಲ್ಲಿ. ಅಲ್ಲ, ನೀವು ರಾಜಕಾರಣಿಗಳ ತರ ಅಲ್ಲ, ಕೇಳಿಸ್ಕೊಳ್ಳಿ. ರಾಜಕಾರಣಿಗಳ ತರ ಅಲ್ಲ, ಅಪ್ಪಟ ಜರ್ನಲಿಸ್ಟ್ ತರ ನಾನು ಪ್ರಾಮಿಸ್ ಮಾಡ್ತೀನಿ ಇದೇ ವೇದಿಕೆಯಲ್ಲಿ. ನೀವು ಇನ್ ಕೇಸ್ ಸುರ್ಜೇವಾಲಾ ಅವ್ರ ಕಾಂಟ್ರಿಬ್ಯೂಷನ್ ಇದೆ ಅಂತ ಆದ್ರೆ ನೀವು ಪ್ರೂವ್ ಮಾಡಿದ್ರೆ ನಾವು ಬ್ರೇಕಿಂಗ್ ನ್ಯೂಸ್ ಆಗ್ತೀವಿ. ಅಮಿತ್ ಶಾ, ಕುಮಾರಸ್ವಾಮಿ 4 ಜನ 40 ಜನ ಬಂದ್ರು ಸಿದ್ದರಾಮಯ್ಯನವರ ಕಳಂಕಿತರಾಗಿ ಮಾಡಕ್ ನೀವು ಮಾಡಕ್ ಸಾಧ್ಯ ಇಲ್ಲ. ನಟರಾಜ್ ಗೌಡ್ರೆ ಆಯ್ತು, ಯಡಳ್ಳಿ ಅವರು ಪ್ರದೀಪ್ ಸರ್ ನೀರ್ ಕುಡಿರಿ. ಪ್ರದೀಪ್ ಸರ್ ತಗೊಳ್ಳಿ, ನೀರ್ ತಗೊಳ್ರಿ, ಕುಡಿರಿ. ಇಲ್ಲ, ಒಂದ್ ನಿಮಿಷ. ಯಡಳ್ಳಿ ಕಡೆ 1 ನಿಮಿಷ ಅಷ್ಟೇ ಸಮಯ ಇರೋದು, 30 ಸೆಕೆಂಡ್. ಇಲ್ಲ ಸರ್, ನೀವು ಹೇಳಿದಿರಿ ಭರವಸೆ ಇದ್ದಿದ್ದು ಝೀರೋ ಟಾಲರೆನ್ಸ್ ಫಾರ್ ಭ್ರಷ್ಟಾಚಾರದ ಮೇಲೆ. ಆ ಒಂದು ವಿಶ್ವಾಸವನ್ನ ಉಳಿಸ್ಕೊಂಡಿದ್ಯಾ ಈ ಕ್ಷಣಕ್ಕೆ ಕಾಂಗ್ರೆಸ್ ಸರ್ಕಾರ? ಉಳಿಸ್ಕೊಂಡಿದೆ.
ಅದಕ್ಕೆ ತನಿಖೆ ಯಡಳ್ಳಿ ಮಾಡ್ತಾರೆ. ಯಡಳ್ಳಿ ಅವ್ರು. ಅದಕ್ಕೆ ನಮ್ಗೆ ತನಿಖೆ ಮಾಡ್ತಾರೆ. ಎಲ್ಲರಿಗೂ ಸಹಿತ ಒಂದು ರೀತಿಯಾದಂಥ ನಿರೀಕ್ಷೆ ಇತ್ತು. ಇತ್ತೀಚಿನ ಕೆಲವು ವಿದ್ಯಮಾನಗಳನ್ನು ನೋಡ್ತಾ ಬಂದಾಗ ಇದು ಯಾಕೋ ಕಂಟ್ರೋಲ್ ತಪ್ತಾ ಇದೆ ಅಂತ ನಟರಾಜ್ ಅನಿಸುತ್ತೆ. ಗೌಡ್ರು, ಸಮಯ ಇರೋದು 30 ನೋಡಿ, ಸೆಕೆಂಡ್. ಭ್ರಷ್ಟಾಚಾರದ ಮೇಲೆ ಇವಾಗಲೂ ಝೀರೋ ಟಾಲರೆನ್ಸ್. ಅದಕ್ಕೆ ತನಿಖೆ ಮಾಡ್ತಾ ಇರೋದು, ಅದಕ್ಕೆ ಹಣ ರಿಕವರಿ ಮಾಡ್ತಾ ಇರೋದು. ಯಾವುದೇ ಅಧಿಕಾರಿ, ಯಾವುದೇ ಕಿರಣ್, ಜನಪ್ರತಿನಿಧಿ ಆದ್ರೂ ಭರವಸೆ ಬಿಡೋದಿಲ್ಲ. ಅದನ್ನ ನಾವು ಮಾಡೇ ಸರ್ಕಾರದ ಮಾಡ್ತೀವಿ. ಮೇಲಿದ್ದ ಭರವಸೆ ಬಿಜೆಪಿ ಉಳಿಸ್ಕೊಂಡಿದ್ಯಾ? ಸರ್ಕಾರಗಳು ಬಿಡೋದಿಲ್ಲ, ತನಿಖೆ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಅಮೇಧ್ಯ ತಿಂದಿದೆ, ಅಸಹ್ಯ ಹುಟ್ಟುತ್ತದೆ. ಇವರು ದದ್ದಲ್ ಅವರು ಮತ್ತು ಪದ್ಮನಾಭ ಅವರು ಚಾಟ್ ಡಿಲೀಟ್ ಮಾಡ್ತಾರೆ ಅಂದ್ರೆ ಪದ್ಮನಾಭ ಅವರು ಕೋರ್ಟ್ಗೆ ಅಫಿಡವಿಟ್ ಹಾಕ್ತಾರೆ. ಸರ್ಕಾರ ಭರವಸೆ ಅಷ್ಟೇ. ಉಳಿಸ್ಕೊಂಡಿದೆಯಾ ಎಲ್ಲಿದೆ ಇಲ್ಲ ಈ ಭರವಸೆ? ಕ್ಷಣಕ್ಕೆ? ಇಲ್ಲ. ಈ ಜನ ಇಲ್ಲ, ಅಲ್ಲಿಗೆ ಈ STB ಕ್ಷಣಕ್ಕೆ ಕೊಳ್ಳೆ ಹೊಡೆದು ಈ ತಿಂದಿದ್ದಾರೆ ಅಂದ್ರೆ ಕ್ಷಣಕ್ಕೆ ಇನ್ನೇನು ಉಳಿದಿದೆ ಅವ್ರ ಭರವಸೆ? 36 ತಾಸಿಗೂ ಅಧಿಕ ಸಮಯ ಕಳೆದು ಹೋಯ್ತು. ನಾಗೇಂದ್ರ ಹಾಗೆ ದದ್ದಲ್ ಅವರ ಮನೆಯಲ್ಲಿ ವಿಚಾರಣೆಯನ್ನ ಶುರು ಮಾಡಿ ಈಗ SIT ಆಗಿದೆ, ED ಆಗಿದೆ, CBI ಕೂಡ ಎಂಟರ್ ಆಗೋ ಸಾಧ್ಯತೆ. ಮೂರು ತನಿಖಾ ಸಂಸ್ಥೆಗಳು. ಜನರಿಗೆ ಉಳಿದಿರುವ ಏಕಮಾತ್ರ ವಿಶ್ವಾಸ ಅಂತಂದ್ರೆ ಮೂರು ಇನ್ವೆಸ್ಟಿಗೇಟಿವ್ ಏಜೆನ್ಸಿ. ಅಟ್ಲೀಸ್ಟ್ ಆ ಮೂಲಕನಾದ್ರೂ ಕಳ್ಳರ ಬಾಯಿಯ ತುತ್ತಾಗಿರುವಂತಹ ಆ ಬಡ ಸಮುದಾಯದ ಹಣ ವಾಪಸ್ ಬರಲಿ ಅಂತ ಹೇಳಿ ವಾಪಸ್ ತರಿಸುವ ಪ್ರಾಮಾಣಿಕ ಪ್ರಯತ್ನ ಗ್ಯಾರಂಟಿ ಸರ್ಕಾರ ಮಾಡಲಿ ಅಂತ ಭಾವಿಸ್ತಾ ಧನ್ಯವಾದ. ಎಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.